ನಿಮಗೂ ದೇವ್ರ ಮೇಲೆ ಕೋಪ ಬಂದಿದ್ಯಾ? ಏನ್ ದೇವ್ರ ನೀನು, ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಯ್ತು, ನಿನ್ನ ಯಾವ ಉತ್ತರ ಕೊಡ್ತೀಯಾ? ನೀವು ಯಾವತ್ತಾರು ದೇವ್ರನ್ನ ಕೋಪ ಮಾಡ್ಕೊಂಡು ಪ್ರಶ್ನೆ ಮಾಡಿದ್ದೀರಾ? ದೇವರು ನಿಮಗೆ ಪ್ರಾರ್ಥನೆಗೆ ಉತ್ತರ ಕೊಡಿದ್ದೀರಾ? ಇನ್ನೊಬ್ಬರ ಪ್ರಾರ್ಥನೆಗೆ ಉತ್ತರ ಕೊಟ್ರೆ ನಿಮಗೆ ಅವ್ರ ಮೇಲೆ ಕೋಪ ಬರುತ್ತಾ? ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದೀರಾ, ಇನ್ನೊಬ್ಬರು ಯಾರನ್ನು ಆಶೀರ್ವಾದ ಮಾಡಿ ಅವರನ್ನ ಮೇಲಕ್ಕೆ ತರುವಾಗ ನಿಮಗೆ ಅವ್ರ ಮೇಲೆ ಕೋಪ ಬರುತ್ತಾ? ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ ವಾಕ್ಯಗಳು 3ರಿಂದ 5ರವರೆಗೆ ನಾವು ಓದಿ ನೋಡೋಣ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಈ ವಾಕ್ಯಗಳನ್ನು ನಾವು ಓದುವಾಗ ಏನಾಗುತ್ತೆ ಅಂತಂತಂದರೆ, ಕಾಯಿನು ಮತ್ತು ಹೇಬೆಲು ಇಬ್ಬರು ಅಣ್ಣ ತಮ್ಮಂದರು. ಇವರಿಬ್ಬರು ಏನು ಮಾಡ್ತಾರೆ, ದೇವರಿಗೆ ಯಜ್ಞಗಳನ್ನು ಸಮರ್ಪಿಸಬೇಕಂತ ಹೇಳಿ ಅವರು ಕಾಣಿಕೆಗಳನ್ನ ತರ್ತಾರೆ. ಅವ್ರ ಕಾಣಿಕೆಗಳನ್ನು ತಂದು ದೇವರಿಗೆ ಇಬ್ಬರು ಸಹ ಅವರು ಅರ್ಪಿಸ್ತಾರೆ. ಆದರೆ ಈ ರೀತಿ ಅವರು ಅರ್ಪಿಸಿದ ನಂತರ ಹೇಬೆಲನನ್ನು ಅವನ ಕಾಣಿಕೆಯನ್ನು ದೇವರು ಮೆಚ್ಚಿ ಅದನ್ನು ದೇವರು ಸ್ವೀಕಾರ ಮಾಡ್ತಾರೆ. ಆದರೆ ದೇವರು ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚೋದಿಲ್ಲ ಎಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುತ್ತೆ. ಇಲ್ಲಿ ದೇವರ ವಾಕ್ಯ ದೇವರು ಕಾಯಿನನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಅಂತ ಬರೆಯಲಿಲ್ಲ. ಆದರೆ ದೇವರ ವಾಕ್ಯ ಇನ್ನೊಂದು ಮುಖ್ಯವಾದ ವಿಷಯ ಹೇಳುತ್ತೆ. ದೇವರ ವಾಕ್ಯ ಇನ್ನೊಂದು ಮುಖ್ಯವಾದ ವಿಷಯ ಏನು ಹೇಳುತ್ತೆ ಅಂತಂದರೆ, ದೇವರು ಕಾಯಿನನ ಕಾಣಿಕೆಯನ್ನು ಅಂತಲ್ಲ, ಆದರೆ ಅದಕ್ಕಿಂತ ಮೊದಲಾಗಿ ಕಾಯಿನನ್ನೇ ದೇವರು ಮೆಚ್ಚಲಿಲ್ಲ. ದೇವರು ಮೊದಲಾಗಿ ಮೆಚ್ಚದೆ ಹೋದದ್ದು ಯಾರನ್ನ? ದೇವರು ಮೊದಲಾಗಿ ಮೆಚ್ಚದೆ ಹೊರದ್ದು ಕಾಯಿನನ ಕಾಣಿಕೆಯನ್ನಲ್ಲ, ದೇವರು ಮೊದಲಾಗಿ ಕಾಯಿನನ್ನೇ ಮೆಚ್ಚಲಿಲ್ಲ. ದೇವರ ವಾಕ್ಯ ಹೇಳುತ್ತೆ, ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಆಗ ಮೊದಲಾಗಿ ದೇವರು ಕಾಯಿನನನ್ನು ಮೆಚ್ಚದೆ ಹೋಗುವಂಥದ್ದನ್ನು ನಾವು ಕಾಣ್ತೀವಿ. ಆಮೇಲೆ ಅವನು ಕೊಡುವಂಥ ಕಾಣಿಕೆಯನ್ನು ಸಹ ದೇವರು ಮೆಚ್ಚದೆ ಹೋಗೋದಿಲ್ಲ. ಈಗ ಸಹಜವಾಗಿ ನಿಮಗೆ ಯಾರಾದರೂ ಒಬ್ರು ಇಷ್ಟ ಇಲ್ಲ ಅಂದ್ಕೊಳ್ಳಿ, ತುಂಬ ಕೆಟ್ಟವರು, ದುಷ್ಟರು, ಯಾವುದೋ ಒಂಥರ ಇದ್ದಾರೆ, ನಿಮಗೆ ಆ ವ್ಯಕ್ತಿ ಕಂಡ್ರೆ ಇಷ್ಟ ಇಲ್ಲ. ಇವಾಗ ಆ ವ್ಯಕ್ತಿ ನಿಮ್ಮ ಹತ್ರ ಬಂದ್ಬಿಟ್ಟು ಏನೋ ನಿಮ್ಮಲ್ಲಿ ತುಂಬ ಪ್ರೀತಿ ಇರೋ ಥರ, ತಗೊಳ್ಳಿ ನನಗೆ ನಿಮ್ಮಲ್ಲಿ ತುಂಬ ಪ್ರೀತಿ ಇದೆ, ನಿಮ್ಗೆ ಕಷ್ಟ ಅಲ್ವ, ಸಹಾಯ ಮಾಡ್ತೀನಿ ತಗೊಳ್ಳಿ ಅಂತಂತಂದರೆ, ನಿಮಗೆ ಕಷ್ಟ ಇದ್ರೂ ಸಹ ಆ ದುಷ್ಟನಿಂದ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದರೂ ಸಹ ನನಗೆ ನಿಮ್ಮಲ್ಲಿ ತುಂಬ ಪ್ರೀತಿ ಇದೆ ಅನ್ನೋ ಥರ ಏನಾದ್ರು ಕೊಡಕ್ಕೆ ಬಂದರೆ ನಿಮ್ಗೆ ಈಸ್ಕೊಳಕ್ಕೆ ಇಷ್ಟ ಆಗುತ್ತಾ? ನಿಮ್ಗೆ ಈಸ್ಕೊಳಕ್ಕೆ ಇಷ್ಟ ಆಗಲ್ಲ. ಇಂಥವನಿಂದ ನಾವೇನು ತಗೊಳ್ಳೋದು? ನಮ್ಮ ಕಷ್ಟನ ನೋಡೋದಕ್ಕೆ ದೇವರಿದ್ದಾರೆ, ನಮ್ಮನ್ನು ದೇವ್ರು ನೋಡ್ಕೊಳ್ತಾರೆ. ಇಂಥವನಿಂದ ನಾವೇನು ಇಸ್ಕೊಬೇಕು? ಅವನು ಪ್ರೀತಿ ತೋರಿಸೋ ಥರ ಬಂದು ನಮಗೇನೋ ಮಾಡಿದ್ರು ಅವನಿಗೆ ಪ್ರೀತಿ ಇಲ್ಲ, ಸುಮ್ಮನೆ ಅವ್ನು ಕಪಟ ಮನಸ್ಸನ್ನು ಮಾಡ್ತಾ ಇದ್ದಾನೆ, ಅವನ ದುಡ್ಡು ಯಾರಿಗೆ ಬೇಕು, ಅವನ ಸಹ ಯಾರಿಗೆ ಬೇಕು ಅಂತ ತಿರಸ್ಕರಿಸ್ತೇವೆ. ಅದರದ್ದೊಳಗೆ ನಮಗೇನೋ ಕಷ್ಟ ಇತ್ತು, ನಮ್ಮನ್ನು ತುಂಬ ನಿಜವಾಗ್ಲೂ ಪ್ರೀತಿ ಮಾಡೋರು, ನಾವು ಸಹ ಪ್ರೀತಿ ಮಾಡೋ ಒಂದು ಒಳ್ಳೆಯ ನೀತಿವಂತನ ಬಂದು ನನ್ನ ಹತ್ರ ಇಷ್ಟೇ ಇರೋದು, ಇದು ನಿಮಗೆ ಏನಕ್ಕೂ ಸಾಲಲ್ಲ, ಆದರೂ ಪರವಾಗಿಲ್ಲ, ನನ್ನಿಂದ ಆಗಿದೆ, ನಾನು ಮಾಡ್ತೀನಿ, ಏನು ಅನ್ಕೊಂಬೇಡಿ, ತಗೊಳ್ಳಿ ಅಂತಂತಂದರೆ ಎಷ್ಟೋ ಸಂತೋಷವಾಗಿ ಅದನ್ನು ಸ್ವೀಕರಿಸ್ತೀವಿ. ಅಯ್ಯೋ, ನಮಗಿರೋಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಇರೋಂಥ ಇಷ್ಟೇ ನನ್ನಿಂದ ಆಗೋದಂತ ಸಹಾಯ ಮಾಡ್ತಾ ಇದ್ದಾರಲ್ಲ, ಪರವಾಗಿಲ್ಲ, ಇದೇ ನಮಗೆ ತುಂಬ ದೊಡ್ಡದು, ಇದಕ್ಕಿಂತ ನಿಮ್ಮ ಪ್ರೀತಿ ನಮಗೆ ತುಂಬ ದೊಡ್ಡದು ಕೊಡಿ ಅಂತಂದ್ಬಿಟ್ಟು ಅಂಥವರಿಂದ ಸಂತೋಷವಾಗಿ ಸ್ವೀಕಾರ ಮಾಡ್ತೀವಿ. ಆವಾಗ ಕಾಯಿನ್ ಬಂದು ದೇವರಿಗೆ ಕಾಣಿಕೆಯನ್ನು ಕೊಟ್ಟ. ಕಾಣಿಕೆ ಪ್ರಶ್ನೆ ಆ ಕಡೆ ಇರಲಿ, ದೇವರು ಕಾಯಿನನ್ನೇ ಮೆಚ್ಚಲಿಲ್ಲ. ಅವನನ್ನೇ ಮೆಚ್ಚಿಲ್ಲ ಅಂತಂತಂದ್ರೆ ಅವನು ಯಾವ ಕಾಣಿಕೆ ಕೊಟ್ಟರು, ಎಂಥ ಕಾಣಿಕೆ ಕೊಟ್ಟರು ದೇವ್ರಿಗೆ ಮೆಚ್ಚುಗೆ ಆಗುತ್ತಾ? ಆಗೋದಿಲ್ಲ. ಆಗ ಕಾಯಿನನನ್ನ ದೇವರು ಮೆಚ್ಚಲಿಲ್ಲ ಅಂತ ನಾವು ನೋಡ್ತೀವಿ. ಆದರೆ ದೇವರು ಕಾಯಿನನನ್ನ ಯಾಕೆ ಮೆಚ್ಚಲಿಲ್ಲ? ಅವನಲ್ಲಿ ಅಂತ ಒಂದು ಸಮಸ್ಯೆ ಏನಿತ್ತು? ದೇವರು ಕಾಯಿನನನ್ನ ಯಾಕೆ ಮೆಚ್ಚಲಿಲ್ಲ ಅಂತಂತಂದ್ರೆ, ಮುಂದಿನ ವಾಕ್ಯವನ್ನು ನಾವು ಓದ್ತಾ ಹೋಗುವಾಗ ಕಾಯಿನನನ್ನ ದೇವರು ಯಾಕೆ ಮೆಚ್ಚೋದಿಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ವಾಕ್ಯ ಏನು ಹೇಳುತ್ತೆ? ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ, ಇದರಿಂದ ಕಾಯಿನನು ಬಹು ಕೋಪಗೊಂಡನು. ಅವನ ಕಾಣಿಕೆಯನ್ನು ತರ್ತಾನೆ, ದೇವರು ಕಾಯಿನನನ್ನು ಮೆಚ್ಚಲ್ಲ, ಅವನ ಕಾಣಿಕೆಯನ್ನು ಮೆಚ್ಚೋದಿಲ್ಲ. ಆದರೆ ಈಗ ಆ ಥರ ದೇವರು ತನ್ನನ್ನು ತನ್ನ ಕಾಣಿಕೆಯನ್ನು ಮೆಚ್ಚದೆ ಹೋಗುವಾಗ ಕಾಯಿನನಿಗೆ ಏನಾಗುತ್ತೆ? ಅಂತಂತಂದ್ರೆ, ಇದರಿಂದ ಕಾಯಿನನು ಬಹು ಕೋಪಗೊಂಡನು. ಏನಾಯ್ತು? ಕಾಯಿನನಿಗೆ ತುಂಬ ಕೋಪ ಬಂದ್ಬಿಡ್ತು. ಈಗ ನೀವು ದೇವರಿಗೆ ಕಾಣಿಕೆ ಬಲಿಯನ್ನು ಅರ್ಪಿಸ್ತಾರ ಅಂತ ಅನ್ಕೊಳ್ಳಿ, ದೇವರು ನಿಮ್ಮ ಕಾಣಿಕೆಯನ್ನು ಅಂಗೀಕರಿಸೋದಿಲ್ಲ. ನೀವೇನೋ ಒಂದು ಪ್ರಾರ್ಥನೆ ಮಾಡ್ತೀರಾ, ಆ ಪ್ರಾರ್ಥನೆಯನ್ನು ದೇವರು ಅಂಗೀಕರಿಸೋದಿಲ್ಲ, ಅದನ್ನು ತಿರಸ್ಕರಿಸ್ಬಿಡ್ತಾರೆ. ಈಗ ನಿಮಗೇನಾಗುತ್ತೆ?
ಒಂದು ವೇಳೆ ನೀವೇನೋ ಪ್ರಾರ್ಥನೆ ಮಾಡ್ತಾ ಇದ್ರೆ ಏನೋ ವಿಷಯಕ್ಕೋಸ್ಕರ ದೇವರ ದರ್ಶನವಾಗಿ, ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಪ್ರಾರ್ಥನೆ ನಾನು ಒಪ್ಪೋದಿಲ್ಲ, ಇದಕ್ಕೆ ನಾನು ಉತ್ತರ ಕೊಡೋದಿಲ್ಲ, ನಿನ್ನನ್ನು ಅಂಗೀಕರಿಸೋದಿಲ್ಲ ಅಂತ ಹೇಳ್ಬಿಟ್ರೆ ನೀವೇನ್ ಮಾಡ್ತೀರಾ? ತುಂಬಾ ಕೋಪಗೊಂಡು ರೋಷಾವೇಶದಿಂದ ದೇವ್ರ ಮೇಲೆ ಜಗಳಕ್ಕೆ ಬಿದ್ದು ಬಿಡ್ತೀರಾ? ಏನ್ ಮಾಡ್ಬೋದು ನೀವು? ಅಯ್ಯೋ ಸ್ವಾಮಿ ಯಾಕಪ್ಪ ಹಿಂಗಂತಾನೆ ಅಂತ ಹಂಗೆ ಕಾಲಿಗೆ ಬಿದ್ದೋಗ್ಬಿಡ್ತೀವಿ. ಆದ್ರೆ ಕಾಯಿನನನ್ನು, ಅವನ ಕಾಣಿಕೆಯನ್ನು ದೇವ್ರು ಮೆಚ್ಚಲಿಲ್ಲ. ಆದ್ರೆ ಇವನೇನ್ ಮಾಡ್ಬೇಕಾಗಿತ್ತು? ಅಯ್ಯೋ ದೇವ್ರೆ ಯಾಕಪ್ಪ ಹಿಂಗಾಯ್ತು ಅಂತ ದೇವ್ರ ಕಾಲಿಗೆ ಬೀಳೋದು ಬಿಟ್ಬಿಟ್ಟು ಇವನು ಫುಲ್ ಕೋಪ ಬಂದ್ಬಿಡ್ತು. ಈಗ ಈ ಪರಿಸ್ಥಿತಿಯಲ್ಲಿ ಎಷ್ಟು ಜನ ಇದ್ದಾರೆ? ಅಲ್ಲಿ ಈ ಪರಿಸ್ಥಿತಿಯಲ್ಲಿ ಎಷ್ಟು ಜನ ಇದ್ದಾರೆ? 3 ಜನ ಇದ್ದಾರೆ. ಯಾರ್ಯಾರು? ಒಂದು ದೇವರಿದ್ದಾರೆ, ಇನ್ನೊಂದು ಹೇಬೆಲ್ ಇದ್ದಾನೆ, ಇನ್ನೊಂದು ಕಾಯಿನ್ ಇದ್ದಾನೆ. ಈಗ ಕಾಯಿನ್ಗೆ ತುಂಬ ಕೋಪ ಬಂದ್ಬಿಡ್ತು. ಆದರೆ ಕಾಯಿನ್ಗೆ ಯಾರ ಮೇಲೆ ಕೋಪ ಬಂತು? ಇರೋದೇ ಅಲ್ಲಿ 3 ಜನ, ಅದರಲ್ಲಿ ಇವನು ಕೋಪ ಬಂದ್ಬಿಡ್ತು. ಕೋಪ ಬಂದರೆ ಯಾರ ಮೇಲೆ ಬರುತ್ತೆ? ಅವ್ರ ಮೇಲೆ ಅವ್ರಿಗೆ ಕೋಪ ಬರುತ್ತಾ? ಬೇರೆಯವ್ರ ಮೇಲೆ ಕೋಪ ಬರುತ್ತೆ. ಈಗ ಕಾಯಿನನಿಗೆ ಯಾರ ಮೇಲೆ ಕೋಪ ಬಂತು? ಇರೋದು ದೇವರು, ಹೇಬೆಲು. ಇವಾಗ ಯಾರ ಮೇಲೆ ಕಾಯಿನ್ಗೆ ತುಂಬ ಕೋಪ ಬಂತು ಹೇಳಿ ನೋಡೋಣ ನೀವು? ಹೇಬೆಲ್ ಮೇಲೆ. ಹೇಬೆಲ್ ಮೇಲೆ ಕೋಪ ಬಂತು. ಹೇಬೆಲ್ ಮೇಲೂ ಕೋಪ ಬಂತು. ಕಾಯಿನ್ಗೆ ದೇವ್ರ ಮೇಲೂ ಕೋಪ ಬಂತು. ಕಾಯಿನ್ಗೆ ಬಹು ಕೋಪಗೊಂಡನು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಆದರೆ ಈ ಕಾಯಿನಿಗೆ ಕೋಪ ಯಾರ ಮೇಲೆ ಬಂತು ಅಂತಂತಂದ್ರೆ ದೇವ್ರ ಮೇಲೆ ಬಂತು, ಹೇಬೆಲ್ ಮೇಲೂ ಸಹ ಬಂತು, ಇಬ್ಬರ ಮೇಲೂ ಕೋಪ ಬಂತು. ದೇವ್ರ ಮೇಲೆ ಯಾಕೆ ಕೋಪ ಬಂತು ಅಂತಂದ್ರೆ, ನಾನು ಬಂದು ಯಜ್ಞ ಮಾಡಿದೆ, ದೇವ್ರು ನನ್ನ ಯಜ್ಞನ ತಿರಸ್ಕರಿಸ್ಬಿಟ್ರು, ಅದೇ ದೇವ್ರ ಮೇಲೆ ಕೋಪ. ಹೇಬೆಲ್ ಮೇಲೆ ಕೋಪ ಯಾಕೆ ಬಂತು ಅಂತಂತಂದ್ರೆ, ಇವನ್ ಕಾಣಿಕೆಯನ್ನು ದೇವ್ರು ತಗೊಂಡ್ಬಿಟ್ರು, ನನ್ನದನ್ನ ದೇವ್ರು ತಗೊಂಡಿಲ್ಲ, ಅವನದನ್ನ ದೇವ್ರು ಒಪ್ಕೊಂಡ್ಬಿಟ್ರು ಅಂತ ಅವನ ಮೇಲೆ ಕೋಪ. ನನ್ಕಿನ್ನ ಶ್ರೇಷ್ಠವಾದ ಯಜ್ಞವನ್ನು ಮಾಡ್ಬಿಟ್ಟ ಅವನು ಅಂತಂದ್ಬಿಟ್ಟು. ಆಗ ದೇವರ ವಾಕ್ಯ ಹೇಳುತ್ತೆ, ದೇವರು ಕಾಯಿನನನ್ನು ಅವನ ಯಜ್ಞವನ್ನು, ಕಾಣಿಕೆಯನ್ನು ಮೆಚ್ಚದೆ ಹೋಗುವಾಗ ಕಾಯಿನಿಗೇನಾಯ್ತು? ಕೋಪ ಬಂತು. ದೇವ್ರ ಮೇಲೂ ಕೋಪ ಬಂತು, ತನ್ನ ಸಹೋದರನ ಮೇಲೂ ಸಹ ತನಗೆ ಕೋಪ ಬರುವಂಥದ್ದನ್ನ ನಾವು ಕಾಣ್ತೇವೆ. ಆದರೆ ಕಾಯಿನಿಗೆ ತನ್ನ ಯಜ್ಞವನ್ನು ದೇವರ ಅಂಗೀಕಾರ ಮಾಡದೇ ಇರುವಾಗ, ತಿರಸ್ಕಾರ ಮಾಡುವಾಗ ಕಾಯಿನಿಗೆ ವಾಸ್ತವವಾಗಿ ಏನಾಗಬೇಕಾಗಿತ್ತು? ಕಾಯಿನನಿಗೆ ವಾಸ್ತವವಾಗಿ ಏನಾಗಬೇಕಾಗಿತ್ತು ಅಂದರೆ ಮನ ಒಡೆದು ಹೋಗಬೇಕಾಗಿತ್ತು. ಯಜ್ಞವನ್ನು ಮಾಡಿ ದೇವರು ತನ್ನ ಯಜ್ಞವನ್ನು ತಿರಸ್ಕರಿಸಿದಾಗ, ಮೆಚ್ಚದೇ ಇರುವಾಗ, ಅಯ್ಯೋ ದೇವರೇ ಯಾಕೆ ನನ್ನ ಯಜ್ಞವನ್ನು ನೀನು ಮೆಚ್ಚಲಿಲ್ಲ, ದೇವರೇ ನನ್ನ ಬಲಿಯನ್ನು ಯಾಕೆ ನೀನು ಒಪ್ಪಿಕೊಳ್ಳಲಿಲ್ಲ, ದೇವರೇ ಏನು ಸಮಸ್ಯೆ ಆಯಿತು, ನನ್ನಲ್ಲಿ ಏನು ತಪ್ಪಿದೆ, ನಾನು ಮಾಡಿದಂಥ ಯಜ್ಞದಲ್ಲಿ ಏನು ತಪ್ಪಿದೆ, ದೇವರೇ ಯಾಕೆ ನೀನು ಅಂಗೀಕರಿಸಲಿಲ್ಲ, ದೇವರೇ ನನ್ನಲ್ಲಿ ತಪ್ಪಿದ್ರೆ ಕ್ಷಮಿಸು, ನನಗೆ ಕೃಪೆ ತೋರಿಸು, ಸ್ವಾಮಿ ನನ್ನ ಸರಿ ಹೋಗೋದಕ್ಕೆ ಸಹಾಯ ಮಾಡು, ನನ್ನ ಯಜ್ಞವನ್ನು ಅಂಗೀಕರಿಸು ಅಂತ ದೇವ್ರ ಮುಂದೆ ಬಿದ್ದು ಗೋಳಾಡಬೇಕಾಗಿತ್ತು. ಆದರೆ ತನ್ನನ್ನು, ತನ್ನ ಯಜ್ಞವನ್ನು ಮೆಚ್ಚದಿರುವಾಗ, ತನ್ನ ಮನ ಒಡೆದವನಾಗಿ ದೇವ್ರ ಮುಂದೆ ಗೋಳಾಡೋದನ್ನ ಕಾಯಿನನ್ನು ಬಿಟ್ಟು ಕಾಯಿನೇನು ಮಾಡ್ತಾನೆ? ಫುಲ್ಲು ಕೋಪಗೊಂಡ್ಬಿಡ್ತಾನೆ. ಬಹುವಾಗಿ ಕೋಪ ಅವನಿಗೆ ಬರುತ್ತೆ. ಒಂದು ನೀತಿವಂತನನ್ನ ದೇವ್ರು ಮೆಚ್ಚದೆ ಹೋಗುವಾಗ, ಒಂದು ನೀತಿವಂತನು ದೇವರನ್ನ ನೋಡಿ ಪ್ರಾರ್ಥನೆ ಮಾಡುವಾಗ, ದೇವರು ತನ್ನ ಪ್ರಾರ್ಥನೆಯನ್ನ ಅಂಗೀಕರಿಸದೆ ಹೋದರೆ, ದೇವರು ತನ್ನ ಪ್ರಾರ್ಥನೆಗೆ ಉತ್ತರ ಕೊಡದೆ ಹೋದರೆ, ಆ ನೀತಿವಂತನ ಮನಸ್ಸು ಒಡೆದು ಹೋಗುತ್ತೆ. ತಾನೇನು ಮಾಡ್ತಾನೆ? ದೇವ್ರ ಮುಂದೆ ಬೋರಲ್ಲಿ ಬೀಳ್ತಾನೆ. ದೇವರೇ ಯಾಕೆ ಈ ಥರ ಆಯಿತು, ನನ್ನ ಪ್ರಾರ್ಥನೆ ನೀನು ಯಾಕೆ ಕೇಳಲಿಲ್ಲ, ನನಗೆ ಯಾಕೆ ಉತ್ತರ ಕೊಡಲಿಲ್ಲ, ಯಾಕೆ ತಿರಸ್ಕಾರ ಮಾಡಿದೆ, ದೇವರೇ ಏನು ಸಮಸ್ಯೆ ಇದೆ, ಏನು ಬಾಧೆ ಇದೆ, ಏನು ತೊಂದರೆ ಇದೆ, ನನ್ನಲ್ಲಿ ಏನು ಅಪರಾಧ ಇದೆ, ನನಗೆ ತೋರಿಸ್ಕೊಡು, ದೇವರೇ ನನ್ನನ್ನು ಸರಿ ಮಾಡ್ಕೊಳ್ತೀನಿ, ನನ್ನನ್ನು ನೀನು ಅಂಗೀಕರಿಸು ಸ್ವಾಮಿ ಅಂತ ದೇವ್ರ ಮುಂದೆ ಅವನು ಬೋರಲ್ಲಿ ಬೀಳ್ತಾನೆ. ಆದರೆ ಒಂದು ದುಷ್ಟನು ಅವನು ಕೋಪಗೊಳ್ತಾನೆ. ನೀತಿವಂತನನ್ನ ದೇವ್ರು ಮೆಚ್ಚದೆ ಹೋಗುವಾಗ ಅವನು ಗೋಳಾಡಿ ಅಳ್ತಾನೆ, ದೇವ್ರ ಮುಂದೆ ಅಡ್ಡ ಬಿದ್ದು ಬಿಡ್ತಾನೆ. ಆದರೆ ದುಷ್ಟನನ್ನ ದೇವ್ರು ಮೆಚ್ಚದೆ ಹೋಗುವಾಗ ಆ ದುಷ್ಟನ ಏನು ಮಾಡ್ತಾನೆ ಅಂತಂತಂದ್ರೆ ಕೋಪಗೊಳ್ತಾನೆ. ಆಗ ದೇವರು ಕಾಯಿನನನ್ನು, ಅವನ ಯಜ್ಞವನ್ನು ಮೆಚ್ಚದೆ ಹೋಗುವಾಗ ಅವನಿಗೇನಾಗುತ್ತೆ? ಬಹುವಾದ ಕೋಪ ಬರುತ್ತೆ. ಯಾರ ಮೇಲೆ? ಮೊದಲು ದೇವರ ಮೇಲೆ ಕೋಪ ಬರುತ್ತೆ, ತನ್ನನ್ನು ಮೆಚ್ಚಿಕೊಳ್ಳಲಿಲ್ಲವಲ್ಲ ಅಂತ ಹೇಳಿ. ಆದರೆ ಇದ್ರ ಮುಖಾಂತರನೇ ನಮಗೆ ಗೊತ್ತಾಗುತ್ತೆ ಕಾಯಿನು ಎಂಥವನು ಎಂಬುದಾಗಿ ಹೇಳಿ. ಕಾಯಿನು ನೀತಿವಂತನಾಗಿದ್ದರೆ, ದೇವರು ತನ್ನನ್ನು, ತನ್ನ ಯಜ್ಞವನ್ನು ಮೆಚ್ಚದೇ ಇರುವಾಗ ತಾನು ದೇವರ ಮುಂದಗಡೆ ಬೋರಲು ಬಿದ್ದು ಕಣ್ಣೀರಿಟ್ಟು ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದ. ಆದರೆ ಅವನು ದುಷ್ಟನಾಗಿರುವುದರಿಂದ ದೇವರು ತನ್ನ ಯಜ್ಞವನ್ನು ಅಂಗೀಕಾರ ಮಾಡದೆ ಹೋಗುವಾಗ ತಾನೇನು ಮಾಡ್ತಾನೆ? ಕೋಪಗೊಳ್ತಾನೆ. ನೀತಿವಂತನಿಗೆ ನೀವು ಬೈರಿ, ಅವನ ಕಣ್ಣಲ್ಲಿ ಕಣ್ಣೀರು ಬರುತ್ತೆ.
ಆದರೆ ಒಂದು ಮೂರ್ಖನಿಗೆ ಬೈರಿ, ನಿಮಗೆ ಇನ್ನು 4 ಮಾತು ಸೇರಿಸಿ ಬೈತಾನೆ. ಒಂದು ನೀತಿವಂತನಿಗೆ ತನ್ನಲ್ಲೇನೋ ಒಂದು ತಪ್ಪಿದೆ ನಾನು ತೋರಿಸುವಾಗ ಅವನ ಮನಸ್ಸು ಹೊಡೆದೋಗುತ್ತೆ. ಅಯ್ಯೋ, ನನ್ನಲ್ಲಿ ಇಂಥ ಒಂದು ತಪ್ಪು ಕಂಡು ಬಂದ್ಬಿಡ್ತಾ, ಛೇ ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಅವನ ಮನಸ್ಸು ನೋಯುತ್ತೆ. ಆದರೆ ಒಂದು ದುಷ್ಟನಿಗೆ ಅವನಲ್ಲಿರೋಂಥ ತಪ್ಪು ತೋರಿಸ್ರಿ, ನಾನೆಲ್ಲ ಥರ ಸರಿ ಇದ್ದೀನಿ, ನೀನೇ ಸರಿ ಇಲ್ಲ ಹೋಗೋ ಅಂದ್ಬಿಡ್ತಾನೆ. ಅವ್ನು ಕೋಪ ಬರುತ್ತೆ, ರೋಷ ಬರುತ್ತೆ, ನನ್ನೇ ಸರಿ ಇಲ್ಲ ಅಂತ ಹೇಳ್ತೇನೆ ನೀನು. ಅದೇ ರೀತಿಯಾಗಿಯೇ ಕಾಯಿನನನ್ನು ದೇವರು ಅಂಗೀಕರಿಸಲು ಹೋಗುವಾಗ ಅವನ ಮನಸ್ಸು ನೋಯಲಿಲ್ಲ, ಅದರ ಬದಲಾಗಿ ಅವನಿಗೆ ಕೋಪ ಬಂತು. ಅದರಿಂದ ನಮಗೇನು ಗೊತ್ತಾಗುತ್ತೆ, ಕಾಯಿನು ಎಂಥವನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದರೆ ಇವತ್ತು ನಾನು ನಿಮ್ಮನ್ನು ಕೇಳೋಂಥ ಒಂದು ಪ್ರಶ್ನೆ ಏನಂತಂದರೆ, ನಿಮಗೂ ದೇವ್ರ ಮೇಲೆ ಕೋಪ ಬಂದಿದೆಯಾ? ಕಾಯಿನಿಗೆ ದೇವ್ರ ಮೇಲೆ ಕೋಪ ಬಂತು, ನನ್ನ ಯಜ್ಞವನ್ನು ನೀನು ತಗೊಂಡಿಲ್ಲ ನೀನು ಅಂತ ದೇವ್ರ ಮೇಲೆ ಕೋಪ ಬಂತು. ನಾನು ನಿಮ್ಮನ್ನು ಕೇಳೋ ಪ್ರಶ್ನೆ, ನಿಮಗೂ ದೇವ್ರ ಮೇಲೆ ಯಾವ ಥರ ಕೋಪ ಬಂದಿದೆಯಾ? ನೀವು ಯಾವ ಥರ ದೇವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಏನು ದೇವ್ರ ನೀನು, ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಯ್ತು, ನಿನ್ನ ಯಾವ ಉತ್ತರ ಕೊಡ್ತೀಯಾ? ನೀವು ಯಾವ ಥರ ದೇವ್ರನ್ನ ಕೋಪ ಮಾಡ್ಕೊಂಡು ಪ್ರಶ್ನೆ ಮಾಡಿದ್ದೀರಾ? ದೇವ್ರ ವಿರುದ್ಧವಾಗಿ ಕೋಪ ಮಾಡ್ಕೊಂಡು ಮಾತಾಡಿದ್ದೀರಾ? ದೇವ್ರ ಮೇಲೆ ಇನ್ನು ಜಗಳ ಬಿದ್ದುಬಿಡ್ತೀನಿ ನಾನು, ದೇವ್ರು ನನ್ನ ಕಣ್ಮುಂದೆ ಬಂದರೆ ಆ ಥರ ಎಲ್ಲ ನಿಮ್ಗೆ ಯಾವ ಥರ ಅನಿಸಿದೆಯಾ? ಕಾಯಿನಿಗೆ ದೇವ್ರ ಮೇಲೆ ತುಂಬ ಕೋಪ ಬಂತು. ನಿಮಗೆ ಯಾವ ಥರ ಕೋಪ ಬಂದಿದೆಯಾ ಯೋಚನೆ ಮಾಡಿ. ಇಲ್ಲ ಇವತ್ತು ಬೇಕಾದರೆ ಮನೆಗೆ ಹೋದರೆ ಏನಾದ್ರು ಕೋಪ ಬರುತ್ತಾ ಯೋಚನೆ ಮಾಡಿ. ಅನೇಕರು ಏನು ಮಾಡ್ತಾರೆ ಅಂತಂದರೆ, ದೇವ್ರ ಮೇಲೆ ಕೋಪ ಮಾಡಿಕೊಂಡು ಜಗಳ ಮಾಡೋರಿರ್ತಾರೆ. ದೇವರ ಮೇಲೆ ಕೋಪ ಮಾಡಿಕೊಂಡು ದೇವರನ್ನ ವಿರುದ್ಧವಾಗಿ ಗುಣಗುಟ್ಟುವಂಥವ್ರು ಇರ್ತಾರೆ. ದೇವ್ರ ಮೇಲೆ ಕೋಪ ಮಾಡಿಕೊಂಡು ದೇವ್ರನ್ನ ಬೈಯುವಂಥವ್ರು ಇರ್ತಾರೆ. ಆದರೆ ನಾನು ನೀವು ಯಾವ ಥರ ಇದ್ದೀವಿ ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡಿ ನೋಡಬೇಕು. ಒಂದು ವೇಳೆ ನಮಗೇನಾದ್ರು ದೇವ್ರ ಮೇಲೆ ಕೋಪ ಬಂದಿತ್ತು ಇದುವರೆಗೂ ಯಾವಾಗಲಾದರೂ, ಅಥವಾ ಈಗಲೂ ಸಹ ಆಗಾಗ ಬರುತ್ತೆ ಅಂತ ಅಂದರೆ ನಾವು ಕಾಯಿನಿಗೆ ಸೇರಿದವರು ಅಂತ ಅರ್ಥ. ಆದರೆ ಒಂದು ವೇಳೆ ಇದುವರೆಗೂ ನಮಗೇನಾದರೂ ದೇವ್ರ ಮೇಲೆ ಕೋಪ ಬಂದಿದ್ರೆ, ಈಗಲೂ ಸಹ ನನಗೆ ಆವಾಗ ಬರುತ್ತೆ ಅಂತ ಏನಾದ್ರು ಅನಿಸಿದ್ರೆ ನಾವೇನು ಮಾಡಬೇಕು? ಮನತರಿಗೆ ದೇವರಿಗೆ ಒಪ್ಪಿಸ್ಕೊಡ್ಬೇಕು. ದೇವ್ರೇನು ಮಾಡ್ತಾರೆ, ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿಯಲ್ಲ, ನಿನ್ನನ್ನು ಭಸ್ಮ ಮಾಡಿಬಿಡ್ತೀನಿ ಅಂತ ಭಸ್ಮ ಮಾಡಲ್ಲ. ಆದರೆ ದೇವ್ರು ಬೇಕಾದ್ರೆ ಮಾಡ್ಬೋದು, ಆದರೆ ದೇವ್ರು ಮಾಡಲ್ಲ. ದೇವ್ರ ಕೃಪೆ ತೋರಿಸ್ತಾರೆ, ದಯೆ ತೋರಿಸ್ತಾರೆ, ಆತನ ದೀರ್ಘ ಶಾಂತನು. ಅದರಿಂದ ಏನು ಮಾಡ್ಬೇಕಂತಂದರೆ, ದೇವ್ರ ಕೋಪ ಪ್ರಕಟವಾಗುವಂಥ ದಿನ ಒಂದಿದೆ. ಅದು ಯಾವತ್ತು ಬರುತ್ತೆ ಅಂತಂದರೆ, ನಮ್ಮ ಮರಣದಲ್ಲಿ ದೇವರ ಕೋಪ ಪ್ರಕಟ ಆಗೋ ಗಳಿಗೆ ಬರುತ್ತೆ. ಆದರೆ ಅಲ್ಲಿವರೆಗೂ ಸಹ ನಾವು ಮನ ತಿರುಗದೆ ನಾವು ಹೋಗೋ ಥರನೇ ಹೋದರೆ ಆನಂತರ ದೇವ್ರು ನಮ್ಮನ್ನು ತಗೊಂಡು ಎಲ್ಲಾಗಬೇಕೋ ಅಲ್ಲಾಗಬೇಕಾಗತ್ತೆ. ಆದರೆ ಅಲ್ಲಿವರೆಗೂ ಸಹ ದೇವ್ರೇನು ಮಾಡ್ತಾರೆ, ನಮಗೆ ಕೃಪೆ ತೋರಿಸ್ತಾರೆ, ದಯೆ ತೋರಿಸ್ತಾರೆ. ನಮ್ಮನ್ನು ಕ್ಷಮಿಸಿ ತಿರುಗಿ ನಮ್ಮನ್ನು ಸೇರಿಸಿಕೊಳ್ಳೋದಕ್ಕೆ ದೇವರು ಅವಕಾಶವನ್ನು ಕೊಡ್ತಾರೆ. ಅದೇ ಅವಕಾಶವನ್ನು ಇವತ್ತು ನನಗೂ ನಿಮಗೂ ಸಹ ದೇವರು ಕೊಡ್ತಾರೆ. ಒಂದು ವೇಳೆ ಇದುವರೆಗೂ ನಿಮಗೇನಾದರೂ ದೇವ್ರ ಮೇಲೆ ಕೋಪ ಬಂದಿತ್ತು ಅನ್ನೋಂಗಿದ್ರೆ, ಈಗಲೂ ಕೋಪ ಬರುತ್ತೆ ಅನ್ನೋಂಗಿದ್ರೆ, ನಾನು ದೇವ್ರ ಮೇಲೆ ಕೋಪ ಮಾಡ್ಕೊಂಡು ತುಂಬ ದೇವ್ರ ಜೊತೆ ಗಲಾಟೆ ಮಾಡಿದ್ದೀನಿ, ಏನಂದರೆ ಅದೆಲ್ಲ ಅಂದ್ಬಿಟ್ಟಿದ್ದೀನಿ ದೇವರಿಗೆ, ಅಯ್ಯೋ ದೇವ್ರು ನಾನು ಏನು ಮಾಡ್ತಾರೋ ಏನೋ ಅಂತ ನಿಮ್ಗೆ ಅನಿಸುತ್ತೆ ಅಂತಂತಂದರೆ, ನಿಮ್ಮನ್ನು ತಗ್ಗಿಸಿ ದೇವ್ರಿಗೆ ಒಪ್ಪಿಸ್ಕೊಡಿ. ದೇವರೇ, ನಾನು ಆಗಾಗ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸ್ವಾಮಿ, ಕೋಪದಲ್ಲಿ ಏನನ್ನ ಮಾತಾಡ್ಬಿಟ್ಟು ಕೂಡ ಇದ್ದೀನಿ ಸ್ವಾಮಿ, ದೇವರೇ ನನಗೆ ಕ್ಷಮಿಸಪ್ಪ, ನನ್ನ ಪಾಪಿ ಅಂತ ದೇವ್ರ ಹತ್ರ ನನ್ನ ಒಪ್ಪಿಸ್ಕೊಡಿ. ದೇವರು ನಮ್ಮನ್ನು ಕ್ಷಮಿಸ್ತಾರೆ, ಕೃಪೆ ತೋರಿಸ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ದೇವರ ಮೇಲೆ ಕೋಪ ಮಾಡಿಕೊಂಡು ನೀವು ಮಾತಾಡಿರುವಂಥ ಮಾತುಗಳ ಪಾಪಗಳನ್ನು ತೊಳೆದು ನಿಮ್ಮನ್ನು ಶುದ್ಧಿ ಮಾಡಿಸದೆ ದೇವರ ಕೃಪೆಗೆ ನಿಮ್ಮನ್ನು ಪಾತ್ರರಾಗಿ ಮಾಡುತ್ತೆ. ಒಂದು ದಿವಸ ನೀವು ದೇವರ ಮುಂದೆ ನಿಲ್ಲುವಾಗ ಆತನ ರಾಜ್ಯದಲ್ಲಿ ಸದಾಕಾಲ ಅವರೊಟ್ಟಿಗೆ ಜೀವಿಸ್ತೀರ. ಹಲ್ಲೆಲೂಯಾ. ಆದರೆ ನಾವು ಯಾವತ್ತೂ ಸಹ ದೇವರ ಮೇಲೆ ಕೋಪ ಮಾಡಿಕೊಳ್ಳುವಂಥವರಾಗಿ ಇರಬಾರದು. ಕಾಯಿನನು ಕೋಪ ಮಾಡಿಕೊಂಡ, ಆದರೆ ನಾನು ನೀವು ಅಂಥವರುಗಳಾಗಿ ಇರಬಾರದು. ಕಾರಣ ಏನು? ಕಾರಣ ಏನಂತಂದರೆ, ದೇವರು ಯಾವತ್ತೂ ನಮ್ಮ ಕೆಟ್ಟದಕ್ಕೋಸ್ಕರವಾಗಿ ಏನನ್ನು ಸಹ ಮಾಡೋದೇ ಇಲ್ಲ. ಹಲ್ಲೆಲೂಯಾ. ದೇವರು ನಮಗೋಸ್ಕರ ಮಾಡುವಂಥ ಸಕಲವೂ ಸಹ ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿ ಮಾತ್ರನೇ. ದೇವರು ನಮಗೊಂದು ಸಣ್ಣ ಹಾನಿ ಆಗಬೇಕು ಅಂತಲೂ ಸಹ ಏನನ್ನು ಯಾವತ್ತೂ ಮಾಡೋದೇ ಇಲ್ಲ. ದೇವರು ಮಾಡೋದು ಎಲ್ಲವೂ ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿಯೇ. ನಾವು ಈ ಲೋಕದಲ್ಲಿ ತಂದೆ ತಾಯಿಗಳನ್ನು ನೋಡ್ತೀವಿ. ಸಹಜವಾಗಿ ತಂದೆ ತಾಯಿಗಳಿಗೆ ಮಕ್ಕಳು ಅಂದರೆ ಪ್ರೀತಿ ಇರುತ್ತೆ. ಅದರಲ್ಲೂ ಕೂಡ ಕೆಲವೊಂದು ತಂದೆ ತಾಯಿಗಳಿಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ ಇರುತ್ತೆ. ಅವರ ಪ್ರಾಣದ ರೀತಿಯಲ್ಲಿ ಮಕ್ಕಳನ್ನ ಅವರು ಪ್ರೀತಿ ಮಾಡುವಂಥವ್ರು ಇರ್ತಾರೆ. ಆದರೆ ಅವರು ಮಕ್ಕಳ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ಮಕ್ಕಳಿಗೋಸ್ಕರ ಎಲ್ಲ ಮಾಡ್ತಾರೆ. ಅವ್ರ ಭವಿಷ್ಯ ಚೆನ್ನಾಗಿರಬೇಕು, ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ಎಲ್ಲ ಮಾಡ್ತಾರೆ. ಆದರೆ ಮಕ್ಕಳು ಬೆಳೀತಾ 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 ದೊಡ್ಡವರಾಗಿ ಯವನಸ್ಥರಾಗಿ ಅವ್ರ ಬುದ್ಧಿ ಅವ್ರಿಗೆ ಬಂದು
ಅವ್ರು ಯೋಚನೆ ಮಾಡಿ ಮಾತಾಡುವಂಥ ಕಾಲಗಳು ಬರುವಾಗ ಕೆಲವೊಂದ್ಸಲಿ ಮಕ್ಕಳೇನು ಮಾಡ್ತಾರೆ, ತಂದೆ ತಾಯಿಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮಕ್ಕಳಿಗೆ ಆ ಥರ ಜಾಸ್ತಿ, ಎಲ್ಲ ಈಗಲೇ ಆಗ್ಬಿಡ್ಬೇಕು, ನಾನು ಹೇಳ್ದಂಗೆ ಆಗಬೇಕು, ನಾನು ಅನ್ಕೊಂಡಂಗೆ ಆಗಬೇಕು, ಈ ಥರ ತುಂಬ ಆ ಥರ ಜಾಸ್ತಿ ಇರುತ್ತೆ. ಆದರೆ ಒಂದು, ಮಕ್ಕಳಿಗಿಂತ ತಂದೆ ತಾಯಿಗೆ ವಯಸ್ಸು ಜಾಸ್ತಿ, ಮಕ್ಕಳಿಗಿಂತ ತಂದೆ ತಾಯಿಗಳಿಗೆ ಅನುಭವ ಜಾಸ್ತಿ. ಮಕ್ಕಳಿಗಿಂತ ತಂದೆ ತಾಯಿ ಈ ಲೋಕದಲ್ಲಿ ತುಂಬ ವರ್ಷ ಬದುಕಿರ್ತಾರೆ. ಆಗ ಈ ಲೋಕದಲ್ಲಿ ಅವ್ರಿಗಿಂತ ಇವರಿಗೆ ಜಾಸ್ತಿ ಅನುಭವ ಇರೋದ್ರಿಂದ ಏನು ಮಾಡಿದ್ರೆ ಹೆಂಗಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆಗ ಆ ಅನುಭವದ ಮೇಲೆ ಅವ್ರೇನು ಮಾಡ್ತಾರೆ, ಅವರೊಂದು ರೀತಿಯಾದ ಯೋಚನೆ ಮಾಡಿಕೊಂಡು ಮಕ್ಕಳಿಗೆ ಒಳ್ಳೇದಾಗೋ ಥರ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾರೆ. ಆದರೆ ಆಗ ತಾನೇ ಬುದ್ಧಿ ಬಂದಿರೋಂಥ ಈ ಮಕ್ಕಳಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಇವ್ರೇನು ಮಾಡ್ತಾರೆ, ತಂದೆ ತಾಯಿನ ಅರ್ಥ ಮಾಡ್ಕೊಂಡಿದ್ದೀರಾ, ನಮ್ಮ ಅಪ್ಪ ಹೇಳಿದ ಮಾತೇ ಕೇಳೋದಿಲ್ಲ, ನಮ್ಮ ಅಮ್ಮ ಹೇಳಿದ ಮಾತೇ ಕೇಳೋದಿಲ್ಲ, ಹಂಗಂತಾರೆ ಹಿಂಗಂತಾರೆ, ನಾನು ಹಿಂಗೆ ಮಾಡ್ಬೇಕು ಅಂತಾನೆ ಅವ್ರು ಹಂಗೆ ಮಾಡ್ಬೇಕಂತಾರೆ ಅಂತ ಅವ್ರ ತಂದೆ ತಾಯಿನ ಅರ್ಥ ಮಾಡ್ಕೊಂಡಿರಾ ಅವ್ರ ತಂದೆ ತಾಯಿ ವಿರುದ್ಧವಾಗಿ ಗುಣಗುಟ್ಟುವಂಥವರಾಗಿರ್ತಾರೆ. ಅವ್ರ ತಂದೆ ತಾಯಿ ವಿರುದ್ಧವಾಗಿ ಮಾತಾಡುವಂಥವರಾಗಿರ್ತಾರೆ. ಕೆಲವೊಂದ್ಸಲ ಅವ್ರ ತಂದೆ ತಾಯಿನ ನೋಯಿಸುವಂಥವರಾಗಿರ್ತಾರೆ, ಅವರಿಗೆ ಬಾಧೆ ಕೊಡುವಂಥವರಾಗಿರ್ತಾರೆ. ಆದರೆ ಇಂಥ ಸಮಯದಲ್ಲಿ ತಂದೆ ತಾಯಿ ಬೇರೆ ಯಾರ ಹತ್ರನಾದ್ರೂ ಮಾತಾಡುವಾಗ ಅವ್ರು ಹೇಳೋ ಮಾತೇನಂತಂದರೆ, ಅವ್ರು ಕಣ್ಣೀರಿಂದ ಹೇಳ್ತಾರೆ, ನಾನು ಮಾಡೋದೆಲ್ಲ ನನ್ನ ಮಕ್ಕಳಿಗೋಸ್ಕರನೇ, ಆದರೆ ನಾನು ಎಲ್ಲ ನನ್ನ ಮಕ್ಕಳಿಗೋಸ್ಕರನೇ ಮಾಡಿದ್ರು ಕೂಡ ನನ್ನ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾನು ಹಂಗೆ ಮಾಡ್ತೀನಿ ಅಂತ ಹೇಳ್ತಾರೆ, ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ಹೆಂಗೆ ಮಾಡಿದ್ರೆ ಏನು, ಕೊನೆಗೆ ನನ್ನ ಮಕ್ಕಳು ಒಳ್ಳೇದಕ್ಕೋಸ್ಕರವಾಗಿಯೇ ನಾನು ಮಾಡ್ತೀನಿ, ಅದು ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ತಂದೆ ತಾಯಿ ಹೇಳ್ತಾರೆ. ಇದೇ ರೀತಿಯೇ ದೇವರು ಸಹ ಮಾಡೋದು. ದೇವರಿಗೆ ನಮಗಿಂತ ದೇವರಿಗೆ ಜ್ಞಾನ ಜಾಸ್ತಿ, ನಮಗಿಂತ ದೇವರಿಗೆ ತಿಳುವಳಿಕೆ ಜಾಸ್ತಿ. ಆಗ ದೇವರು ತನ್ನ ತಿಳುವಳಿಕೆ, ತನ್ನ ಜ್ಞಾನ, ತನ್ನ ಯೋಚನೆಯಲ್ಲಿ ನಮಗೆ ಏನು ಮಾಡಿದ್ರೆ ಹೆಂಗೆ ಮಾಡಿದ್ರೆ ಸರಿ ಅಂತ ದೇವರು ಆ ರೀತಿಯಾಗಿ ನಮಗೋಸ್ಕರ ಕಾರ್ಯಗಳು ಮಾಡ್ತಾರೆ. ಆದರೆ ಅನೇಕ ಸಮಯ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ಅರ್ಥ ಮಾಡ್ಕೊಂಡ್ರೆ ಏನು ಮಾಡ್ತೀವಿ, ದೇವ್ರ ಮೇಲೆ ಕೋಪ ಮಾಡಿಕೊಂಡು ದೇವ್ರ ವಿರುದ್ಧವಾಗಿ ಗುಣಗುಡ್ತಾ ಇರ್ತೀವಿ. ಅಯ್ಯೋ ಆ ದೇವ್ರು ನಮಗೆ ಏನು ಪ್ರಯೋಜನ, ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ, ದೇವ್ರು ನಮಗೆ ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಅಂತ ನಮ್ಮ ಸ್ವಂತ ಯೋಚನೆಯಲ್ಲಿ, ನಮ್ಮ ಆಲೋಚನೆಯಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಆದರೆ ದೇವರು ನಮಗೋಸ್ಕರ ಮಾಡುವಂಥ ಎಲ್ಲವೂ ಸಹ ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿಯೇ. ನಮಗೆ ಕೆಟ್ಟದಾಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ದೇವರು ಯಾವತ್ತೂ ಏನನ್ನು ಸಹ ಮಾಡೋದೇ ಇಲ್ಲ. ಹಲ್ಲೆಲೂಯಾ. ಅವಾಗ ಅದರಿಂದ ನಾನು ನೀವು ದೇವರ ವಿರುದ್ಧವಾಗಿ ಕೋಪಗೊಳ್ಬೇಕಾಗಿರುವಂಥ ಅಗತ್ಯ ಯಾವತ್ತೂ ಸಹ ಇಲ್ಲ. ಅದರಿಂದ ನಾವೇನು ಮಾಡಬೇಕು, ಯಾವತ್ತೂ ಸಹ ದೇವರ ಮೇಲೆ ಕೋಪಗೊಳ್ಳಬಾರದು. ಹಲ್ಲೆಲೂಯಾ. ಆದರೆ ಒಂದು ವೇಳೆ ನಿಮಗೇನಾದರೂ ದೇವರ ಮೇಲೆ ಕೋಪ ಬರುತ್ತೆ ಅಂತಂತಂದರೆ ತಪ್ಪು ದೇವರದಲ್ಲ, ತಪ್ಪು ನಿಮ್ಮದೇ. ನೀವು ದೇವರ ವಿರುದ್ಧವಾಗಿ ಕೋಪಗೊಳ್ಳೋದಕ್ಕೆ ದೇವರಲ್ಲಿ ಯಾವುದೇ ಅಪರಾಧ ಇಲ್ಲ. ಆದರೆ ನೀವು ಕೋಪಗೊಳ್ತೀರಾ ಅಂತಂತಂದರೆ ನಿಮ್ಮಲ್ಲಿನ ತಪ್ಪಿನಿಂದಲೇ ಕೋಪಗೊಳ್ತೀರ ಹೊರತು ದೇವರಲ್ಲಿರುವಂಥ ತಪ್ಪಿನಿಂದ ಅಲ್ಲ. ಆಗ ನಮಗೆ ಒಂದು ವೇಳೆ ದೇವರ ಮೇಲೆ ಕೋಪ ಬರ್ತಾ ಇದೆ ಅಂತಂದರೆ ತಪ್ಪು ನಮ್ಮಲ್ಲಿ ಇದೆ ಅಂತಲೇ ಅರ್ಥ, ದೇವರಲ್ಲಿ ಯಾವುದೇ ತಪ್ಪು ಇಲ್ಲ. ಅದರಿಂದ ನಾವು ದೇವರ ವಿರುದ್ಧವಾಗಿ ಯಾವತ್ತೂ ಸಹ ಕೋಪಗೊಳ್ಳದ ಹಾಗೆ ಗಮನವಾಗಿರಬೇಕು. ಕಾಯಿನನಿಗೇನಾಯಿತು, ದೇವರು ತನ್ನನ್ನು ತನ್ನ ಕಾಣಿಕೆಯನ್ನು ಮೆಚ್ಚದೆ ಹೋಗುವಾಗ ಕೋಪ ಬಂತು. ಆದರೆ ನನಗೂ ನಿಮಗೂ ಯಾವತ್ತೂ ಆ ರೀತಿಯಾಗಿ ಕೋಪ ಬರಬಾರದು. ಕಾರಣ ಕೋಪ ಬಂದರೆ ತಪ್ಪು ದೇವರಲ್ಲಿಲ್ಲ, ನಮ್ಮಲ್ಲಿದೆ. ಮತ್ತು ಇನ್ನೊಂದು ಮುಂದುವರಿಸಿ ಏನಾಗುತ್ತೆ ಅಂತಂತಂದರೆ, ಒಂದು ದೇವರು ತನ್ನನ್ನು ತನ್ನ ಯಜ್ಞವನ್ನು ಮೆಚ್ಚದೆ ಹೋಗುವಾಗ ಕಾಯಿನನಿಗೆ ದೇವರ ಮೇಲೆ ಕೋಪ ಬರುತ್ತೆ. ಇನ್ನೊಂದು ಕೋಪ ಯಾರ ಮೇಲೆ ಬರುತ್ತೆ ಅಂತಂದರೆ ತನ್ನ ತಮ್ಮನ ಮೇಲೆ ಬರುತ್ತೆ. ಹೇಬೆಲನ ಮೇಲೆ ತನಗೆ ಕೋಪ ಬರುತ್ತೆ. ಯಾಕೆ ಕೋಪ ಬರುತ್ತೆ ಹೇಬೆಲನ ಮೇಲೆ ಅಂತಂದರೆ, ಹೇಬೆಲನ ಯಜ್ಞವನ್ನು ದೇವರು ಅಂಗೀಕರಿಸಿದ್ರು. ಆಗ ಹೇಬೆಲನ ಯಜ್ಞವನ್ನು ದೇವರು ಅಂಗೀಕರಿಸಿದ್ರಿಂದ ಕಾಯಿನನಿಗೇನಾಗುತ್ತೆ, ಹೇಬೆಲನ ಮೇಲೆ ಕೋಪ ಬರುತ್ತೆ. ಆದರೆ ತಾನು ಒಂದು ಕಡೆ ಯಜ್ಞ ಮಾಡಿದೆ, ತನ್ನ ತಮ್ಮ ಇನ್ನೊಂದು ಕಡೆ ಯಜ್ಞ ಮಾಡ್ದ. ಆ ಯಜ್ಞವನ್ನು ದೇವರು ಅಂಗೀಕರಿಸಿದ್ರು, ಆದರೆ ನನ್ನದನ್ನು ಅಂಗೀಕರಿಸ್ತಿಲ್ಲ ಅನ್ನೋದನ್ನು ತಾನು ನೋಡುವಾಗ ಕಾಯಿನನು ವಾಸ್ತವವಾಗಿ ಏನು ಮಾಡಬೇಕಾಗಿತ್ತು, ಅಯ್ಯೋ ನನ್ನ ತಮ್ಮನದನ್ನು ದೇವರು ಅಂಗೀಕರಿಸಿದ್ದಾರೆ, ನನ್ನದನ್ನು ದೇವರು ಅಂಗೀಕರಿಸ್ತಾ ಇಲ್ಲ. ದೇವರು ಯಾಕೆ ಯಾಕೆ ಅಯ್ಯೋ ದೇವರೇ, ನನ್ನ ತಮ್ಮನ ಕಾಣಿಕೆಯನ್ನು ಅಂಗೀಕರಿಸಿದೆಯಲ್ಲ, ನನ್ನ ಕಾಣಿಕೆಯನ್ನು ನಾನು ಯಾಕೆ ಅಂಗೀಕರಿಸಲಿಲ್ಲ? ನನ್ನಲ್ಲಿ ಏನು ತಪ್ಪಿದೆ, ನನ್ನಲ್ಲಿ ಏನು ಸಮಸ್ಯೆ ಇದೆ, ನನ್ನಲ್ಲಿ ಏನು ತೊಂದರೆ ಇದೆ, ನನ್ನಲ್ಲಿ ಏನು ದೋಷ ಇದೆ, ಯಾಕೆ ಸ್ವಾಮಿ ಅಂತ ದೇವ್ರ ಮುಂದೆ ಗೋಳಾಡಿ ಅಡ್ಡ ಬೀಳಬೇಕಾಗಿತ್ತು. ನನ್ನ ತಪ್ಪರನ್ನ ತೋರಿಸು ದೇವರೇ ಅಂತಂದ್ಬಿಟ್ಟು. ಆದರೆ ತನ್ನ ಸಹೋದರನ ಯಜ್ಞ ಅಂಗೀಕಾರವಾಗುವುದನ್ನು ನೋಡಿ, ತನ್ನ ಯಜ್ಞ ಅಂಗೀಕಾರವಾಗದೇ ಇರುವಂಥದ್ದನ್ನು ನೋಡಿ, ತನ್ನ ತಪ್ಪು ಏನಿದೆ ಅಂತ ದೇವ್ರ ಮುಂದೆ ಗೋಳಾಡೋದನ್ನು ಬಿಟ್ಟು ತನ್ನ ತಮ್ಮನ ಮೇಲೆ ಕೋಪ ಮಾಡ್ಕೊಳ್ತಾನೆ. ಏನಂತ?
ಅವನ ಯಜ್ಞ ದೇವ್ರು ಅಂಗೀಕರಿಸ್ಬಿಟ್ರು, ಅವನದನ್ನು ದೇವ್ರು ಸ್ವೀಕರಿಸ್ಬಿಟ್ರು, ನನ್ನದನ್ನು ದೇವರು ಸ್ವೀಕರಿಸಿಲ್ಲ ಅಂತ. ಆದರೆ ಇನ್ನು ಕಾಯಿ ಏನು ಮಾಡ್ಬೋದಾಗಿತ್ತು? ತನ್ನ ತಮ್ಮನ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು. ನನ್ನದನ್ನೇ ದೇವರು ಅಂಗೀಕರಿಸಲಿಲ್ಲ, ಆದರೆ ತನ್ನದನ್ನು ದೇವರು ಅಂಗೀಕರಿಸಿದ್ರು. ಯಾಕೆ ತನ್ನದನ್ನು ಅಂಗೀಕರಿಸಿದ್ರು? ನನಗಿಂತ ಅವನಲ್ಲಿ ಶ್ರೇಷ್ಠವಾದದ್ದು ಏನಿದೆ? ನನಗಿಂತ ಅವನು ಯಾವುದರಲ್ಲಿ ಉತ್ತಮನಾಗಿದ್ದಾನೆ? ನನಗೂ ತನಗೂ ಹೋಲಿಕೆ ಮಾಡಿಕೊಂಡ್ರೆ ನನ್ನಲ್ಲಿ ಏನು ಕಡಿಮೆ ಆಗಿದೆ? ನನ್ನ ತಮ್ಮ ಯಾವ ಥರ ನಡೀತಾ ಇದ್ದಾನೆ, ನನ್ನ ತಮ್ಮ ಯಾವ ಥರ ಜೀವಿಸ್ತಾ ಇದ್ದಾನೆ, ಅವನು ದೇವರ ಮುಂದೆಗಡೆಯಲ್ಲಿ ಯಾವ ಥರ ಬದುಕ್ತಾ ಇದ್ದಾನೆ, ನಾನು ಯಾವ ಥರ ಇದ್ದೀನಿ, ನನಗೂ ತನಗೆ ಹೋಲಿಕೆ ಮಾಡಿಕೊಂಡ್ರೆ ನನ್ನಲ್ಲಿ ದೇವರು ಅಂಗೀಕರಿಸದಿರುವಂಥದ್ದು ಏನಿದೆ ಅನ್ನೋದನ್ನು ಯೋಚನೆ ಮಾಡಿ, ಒಂದು ವೇಳೆ ತನ್ನ ತಮ್ಮನ ನಡವಳಿಕೆಗೆ ತನಗೆ ಹೋಲಿಕೆ ಮಾಡುವಾಗ ತನ್ನಲ್ಲಿ ಏನೋ ಕಡಿಮೆ ಆಗಿದೆ, ತನ್ನಲ್ಲಿ ಏನೋ ಕೊರತೆ ಇದೆ, ತನ್ನಲ್ಲಿ ಏನೋ ತಪ್ಪಿದೆ ಅನ್ನೋದು ಗೊತ್ತಾದರೆ ಅದನ್ನು ದೇವ್ರ ಹತ್ರ ಒಪ್ಪಿಸ್ಕೊಟ್ಟು, ದೇವರೇ ನನ್ನ ತಮ್ಮ ಈ ಥರ ಎಲ್ಲ ನಡೀತಾ ಇದ್ದಾನಪ್ಪ, ನಾನು ಈ ಥರ ನಡೀತಾ ಇದ್ದೀನಿ, ನನಗೆ ಅವನಿಗೆ ಹೋಲಿಕೆ ಮಾಡ್ಕೊಳ್ಳುವಾಗ ನನ್ನಲ್ಲಿ ಇಂಥ ಒಂದು ತಪ್ಪುಗಳು ಕಂಡು ಬರ್ತಾ ಇದೆ, ದೇವರೇ ನನಗೆ ಕ್ಷಮಿಸು, ನನ್ನ ಸರಿ ಮಾಡ್ಕೊಳ್ತೀನಿ ಅಂತ ತನ್ನ ತಮ್ಮನನ್ನು ನೋಡಿ ಆದರೂ ಅವನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದಾಗಿತ್ತು. ಇಲ್ಲಾಂದರೆ ತನ್ನ ತಮ್ಮನ ಥರ ಹೋಗಿ ಮಾತಾಡ್ಬೋದಾಗಿತ್ತು. ಹೇಬಲ, ನೀನು ಮಾಡಿದ ಕಾಣಿಕೆಯನ್ನು ದೇವರು ಅಂಗೀಕರಿಸಿದ್ರು, ಆದರೆ ನಾನು ಕೊಟ್ಟಿದ್ದಂಥ ಕಾಣಿಕೆಯನ್ನು ದೇವರು ಅಂಗೀಕರಿಸಲಿಲ್ಲ. ಯಾಕೆ? ನಿನಗೇನು ಅನಿಸುತ್ತೆ? ನನ್ನನ್ನು ನೋಡುವಾಗ ನನ್ನಲ್ಲಿ ಏನು ಕಡಿಮೆ ಆಗಿದೆ ಅಂತ ನಿನಗೆ ಅನಿಸುತ್ತೆ? ನನ್ನ ಯಜ್ಞವನ್ನು ದೇವ್ರು ಯಾಕೆ ಅಂಗೀಕರಿಸದೆ ಹೋಗಿರಬಹುದು? ನೀನು ಯಜ್ಞ ಮಾಡಿದಾಗ ದೇವ್ರು ಅಂಗೀಕರಿಸಿದ್ರಲ್ಲ, ನಿನಗಿಂತ ನನ್ನಲ್ಲಿ ಏನು ಕಡಿಮೆ ಆಗಿರ್ಬೋದು? ಹೇಬಲ, ನೀನೇನು ಹೇಳ್ತೀಯಾ ಅಂತ ಬೇಕಾದ್ರೆ ತನ್ನ ಹತ್ರ ಆಲೋಚನೆ ಕೇಳ್ಬೋದಾಗಿತ್ತು. ಆದರೆ ಅವನನ್ನು ನೋಡಿ ಕಾಯಿನ ಕಲೀಲಿಲ್ಲ, ಅವನ ಹತ್ರ ಹೋಗಿ ಆಲೋಚನೆಯನ್ನು ಕೇಳಲಿಲ್ಲ, ಆದರೆ ಬದಲಾಗಿ ಅವನ ಮೇಲೆ ಕೋಪ ಮಾಡ್ಕೊಂಡ. ಅವನ ಯಜ್ಞವನ್ನು ದೇವರು ಅಂಗೀಕರಿಸ್ಬಿಟ್ರು, ಅವನನ್ನು ಸ್ವೀಕರಿಸ್ಬಿಟ್ರು, ನನ್ನದನ್ನು ಒಪ್ಕೊಂಡಿಲ್ಲ ದೇವರು ಅಂತ ಅವನ ಮೇಲೆ ಕೋಪ ಮಾಡಿಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಇವತ್ತು ನಾನು ನಿಮ್ಮನ್ನು ಕೇಳುವಂಥ ಒಂದು ಪ್ರಶ್ನೆ ಏನಂತಂದರೆ, ದೇವರು ನಿಮಗೆ ಪ್ರಾರ್ಥನೆಗೆ ಉತ್ತರ ಕೊಡಿದ್ದೀರಾ, ಇನ್ನೊಬ್ಬರ ಪ್ರಾರ್ಥನೆಗೆ ಉತ್ತರ ಕೊಟ್ಟರೆ ನಿಮಗೆ ಅವ್ರ ಮೇಲೆ ಕೋಪ ಬರುತ್ತಾ? ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದೀರಾ, ಇನ್ನೊಬ್ಬರು ಯಾರನ್ನೂ ಆಶೀರ್ವಾದ ಮಾಡಿ ಅವರನ್ನು ಮೇಲಕ್ಕೆ ತರುವಾಗ ನಿಮಗೆ ಅವ್ರ ಮೇಲೆ ಕೋಪ ಬರುತ್ತಾ? ದೇವರು ನಿಮಗೆ ಅದ್ಭುತಗಳು ಮಾಡಿದ್ದೀರಾ, ನೀವಿರೋ ಥರನೇ ಇದ್ದು ಇನ್ನೊಬ್ಬರು ಯಾರಿಗೋ ದೇವರು ಅದ್ಭುತ ಮಾಡುವಾಗ ನಿಮಗೆ ಅವ್ರ ಮೇಲೆ ಕೋಪ ಬರುತ್ತಾ? ಕಾಯಿನನಿಗೆ ಹೇಬೆಲನ ಮೇಲೆ ಕೋಪ ಬಂತು. ತನ್ನ ಯಜ್ಞವನ್ನು ದೇವರು ಒಪ್ಕೊಂಡಿಲ್ಲ, ಆದರೆ ತನ್ನ ಸಹೋದರನ ಯಜ್ಞವನ್ನು ದೇವರು ಒಪ್ಕೊಂಡ್ರಲ್ಲ ಅಂತ ಹೇಳಿ ತನ್ನ ಮೇಲೆ ಕೋಪ ಬರೋದನ್ನು ನಾವು ಕಾಣ್ತೀವಿ. ಆದರೆ ಇವತ್ತು ನಾನು ನೀವು ಯಾವ ಥರ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಿ ನೋಡೋಣ. ಒಂದು ವೇಳೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇನ್ನೊಬ್ರು ಯಾರೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವ್ರವ್ರ ವಿಷಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನಾನು ಮಾಡಿದ ಪ್ರಾರ್ಥನೆಗಳಿಗೆ ದೇವರು ಇದುವರೆಗೂ ಉತ್ತರ ಕೊಡಲಿಲ್ಲ, ಆದರೆ ಅವ್ರು ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟರು ಅನ್ನೋದನ್ನು ಕೇಳುವಾಗ, ಅವ್ರು ಸಾಕ್ಷಿಯಾಗಿ ಬಂದು ದೇವರು ನಮಗೆ ಈ ಥರ ಎಲ್ಲ ಮಾಡಿದ್ರು, ನಮ್ಮ ಪ್ರಾರ್ಥನೆ ಕೇಳಿದ್ರು, ದೇವರಿಗೆ ಸ್ತೋತ್ರ ಅಂತ ಹೇಳುವಾಗ ಒಂದು ವೇಳೆ ಅವ್ರ ಮೇಲೆ ಕೋಪ ಬರುತ್ತೆ ಅಂತಂತಂದರೆ, ನಮಗೆ ದೇವರು ಏನೋ ಮಾಡಿದ್ರೆ ಇನ್ನೊಬ್ರಿಗೆ ಏನೋ ಮಾಡಿದಾಗ ಕೋಪ ಬರುತ್ತೆ ಅಂತಂದರೆ, ನಾವಿರುವಂಥ ಸ್ಥಾನದಲ್ಲೇ ಇದ್ದು ಇಲ್ಲ ಇನ್ನೂ ನಮ್ಮ ಸ್ಥಾನ ಕೆಳಗಡೆ ಹೋಗಿ ಬೇರೆಯವ್ರು ಯಾರೋ ನಮಗಿನ್ನ ಇನ್ನೂ ಮೇಲಕ್ಕೆ ಹೋಗ್ತಾರೆ ಅನ್ನೋವಾಗ ಅವ್ರನ್ನ ನೋಡಿ ಕೋಪ ಬರುತ್ತೆ ಅಂತಂತಂದರೆ, ಅವ್ರ ಹತ್ರ ಸಂತೋಷವಾಗಿ ನಮ್ಮಿಂದ ಮಾತಾಡೋದಕ್ಕೆ ಆಗೋದಿಲ್ಲ ಅಂತಂತಂದರೆ, ಅವ್ರಿಗೆ ಶುಭಾಕಾಂಕ್ಷೆಗಳು ಹೇಳೋದಕ್ಕೆ ನಮ್ಮಿಂದ ಆಗೋದಿಲ್ಲ ಅಂತಂತಂದರೆ ನಾವು ಕಾಯಿನನವರು ಅಂತ ಅರ್ಥ. ಉದಾಹರಣೆಗೆ ಯಾರಿಗಾದರೂ ಒಬ್ರಿಗೊಂದು ಒಳ್ಳೆ ಕೆಲಸವನ್ನು ದೇವರು ಕೊಡಿಸಿದ್ದಾರೆ ಅಂತ ಅನ್ಕೊಳ್ಳಿ. ಇವಾಗ ನಾನು ಓದಿದ್ದೀನಿ, ಇನ್ನೊಬ್ಬರು ಯಾರೋ ಓದಿದ್ದಾರೆ, ಓದ್ಬಿಟ್ಟು ಕೆಲಸಗಳನ್ನ ಹುಡುಕ್ತಾ ಇರ್ತಾರೆ. ನನಗೆ ಇದುವರೆಗೂ ಕೆಲಸನೇ ಸಿಗಲಿಲ್ಲ, ಆದರೆ ಇನ್ನೊಬ್ರು ಒಂದು ಸ್ವಲ್ಪ ದಿವಸ ಅಲ್ಲಿ ಕೆಲಸ ಹುಡುಕಿ ಒಂದು ಒಳ್ಳೆ ಸಂಬಳದಲ್ಲಿ ಒಂದು ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಸ್ಥಾನದಲ್ಲಿ ಕೆಲಸ ಸಿಕ್ಬಿಡ್ತು. ಅವ್ರು ಬಂದು ಸಾಕ್ಷಿ ಹೇಳ್ತಾರೆ, ನಾನು ಇಷ್ಟು ದಿವಸದಿಂದ ಓದಿ ಪ್ರಾರ್ಥನೆ ಮಾಡಿ ಕೆಲಸಕ್ಕೋಸ್ಕರ ನಾನು ಹುಡುಕ್ತಾ ಇದ್ದೆ, ದೇವರಿಂದ ಒಂದು ಒಳ್ಳೆ ಕಂಪ್ನಿಯಲ್ಲಿ ಒಂದು ಒಳ್ಳೆ ಸಂಬಳ ಕೊಟ್ಟು ದೇವ್ರು ಇಟ್ಟಿದ್ದಾರೆ, ದೇವರಿಗೆ ಸ್ತೋತ್ರ ಅಂತ ಸಾಕ್ಷಿ ಹೇಳ್ತಾರೆ. ಆದರೆ ಅದನ್ನು ಕೇಳುವಾಗ ನಿಮಗೇನು ಅನಿಸುತ್ತೆ? ಪ್ರಾರ್ಥನೆ ಮಾಡಿ ಮುಗಿಸಿದ ಮೇಲೆ ಅವ್ರ ಹತ್ರ ಹೋಗಿ, ಬ್ರದರ್ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಒಳ್ಳೆಯ ಸಂಬಳದಲ್ಲಿ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದಾರೆ, ದೇವರಿಗೆ ಸ್ತೋತ್ರವಾಗಲಿ ಅಂತ ಹೇಳೋದಕ್ಕೆ ಮನಸ್ಸು ಬರುತ್ತಾ? ಇಲ್ಲ ಅಂತಂದರೆ, ನನಗೆ ದೇವರು ಇದುವರೆಗೆ ಕೆಲಸನೇ ಕೊಡಲಿಲ್ಲ, ಅವ್ರಿಗೆ ಅಂಥ ಕೆಲಸ ಕೊಟ್ಟಿದ್ದಾರೆ, ನನಗೆ ಯಾಕೆ ದೇವರು ಇದನ್ನ ಕೊಡಲಿಲ್ಲ ಅಂತ ದೇವ್ರ ಮೇಲೆ ಅವ್ರ ಮೇಲೆ ಇಬ್ಬರ ಮೇಲೂ ಕೋಪ ಬರುತ್ತಾ? ಯೋಚನೆ ಮಾಡಬೇಕು. ಆದರೆ ಒಂದು ವೇಳೆ ಆದರೆ ಯಾರಿಗೋ ಹೋಗಿ ಕೈ ಕೊಟ್ಟು ಅವರಿಗೆ ಶುಭಾಕಾಂಕ್ಷ ಹೇಳೋದಕ್ಕೆ ಮನಸ್ಸು ಬರೋದಿಲ್ಲ, ದೇವರು ನಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳೋದಕ್ಕೆ ಮನಸ್ಸು ಬರೋದಿಲ್ಲ ಅಂತಂತಂದರೆ ನಾವು ಕಾಯಿನನವರು ಅಂತ ಅರ್ಥ. ಒಂದು ವೇಳೆ ನಮ್ಮ ಪರಿಸ್ಥಿತಿ ಬೇರೆಯವ್ರ ಪರಿಸ್ಥಿತಿಗಳಿಗಿಂತ ಹಾಗೆ ಉಳಿದಿರ್ಬೋದು, ಇಲ್ಲ ಇನ್ನ ಕೆಳಗಡೆ ಹೋಗಬಹುದು, ಬೇರೆಯವರು ನಮಗಿಂತ ಇನ್ನೂ ಮೇಲೆ ಹೋಗ್ಬೋದು,
ಬಹುಶಃ ನಾವು ಅವರಿಗಿಂತ ಇನ್ನೂ ಭಕ್ತಿ ಪರವಶರಾಗಿರ್ಬೋದು, ಅವರಿಗಿಂತ ನೀತಿವಂತರಾಗಿರ್ಬೋದು, ಅವರಿಗಿಂತ ಪರಿಶುದ್ಧರಾಗಿರ್ಬೋದು. ಆದರೆ ನಮ್ಮ ಸ್ಥಿತಿ ಇದ್ದಂಗೆ ಇರ್ಬೋದು, ಇಲ್ಲ ಇನ್ನೂ ಕೆಳಗಡೆ ಹೋಗ್ಬೋದು. ಆದರೆ ಬೇರೆಯವ್ರ ಸ್ಥಿತಿ ನಮಗಿಂತ ಮೇಲೆ ಹೋಗ್ಬೋದು. ಆದರೆ ಹಿಂಗೆಲ್ಲ ಆದರೂ ಕೂಡ ನಾವು ಸಂತೋಷವಾಗಿ ಅವರಿಗೆ ಆಗಿದಂಥ ಮೇಲಿಗೋಸ್ಕರವಾಗಿ ಅವರಿಗೆ ಶುಭಾಕಾಂಕ್ಷೆ ಹೇಳುವಂಥವರಾಗಿರಬೇಕು. ದೇವರ ನಿಮ್ಮನ್ನು ಇನ್ನೂ ಚೆನ್ನಾಗಿಟ್ಟಿರಲಿ ಅಂತ ಹೇಳುವಂಥವ್ರುಗಳಾಗಿರಬೇಕು. ಆದರೆ ಆ ರೀತಿ ಹೇಳೋದಕ್ಕೆ ನಮ್ಮಿಂದ ಆಗೋದಿಲ್ಲ ಅಂತಂತಂದರೆ, ನನ್ನ ಸ್ಥಿತಿ ನೋಡಿ ಹಿಂಗಿದೆ, ನಾನು ನೋಡಿ ಇನ್ನೂ ಕೆಳಗಡೆ ಹೋಗ್ತಾ ಇದ್ದೀನಿ, ಅವ್ರು ನೋಡು ನಾನು ಅವ್ರಿಗಿಂತ ಒಳ್ಳೆಯವರು, ನಾನು ಅವ್ರಿಗಿಂತ ಜಾಸ್ತಿ ಪ್ರಾರ್ಥನೆ ಮಾಡ್ತೀನಿ, ನಾನು ಅವ್ರಿಗಿಂತ ಮೊದಲಿಂದ ನನ್ನ ದೇವ್ರು ನಂಬ್ಕೊಂಡಿದ್ದೀನಿ, ಅವ್ರು ನೋಡು ಅವ್ರಿಗೆಲ್ಲ ಏನೆಲ್ಲ ಆಗ್ತಾ ಇದೆ, ನನಗೇನಾಗ್ತಾ ಇದೆ ಅಂತ ಅವ್ರಿಗೆ ದೇವರ ಮೇಲೆ ಇನ್ನೂ ಚೆನ್ನಾಗಿಟ್ಟಿರಲ್ಲ ಅಂತ ಹೇಳೋದಕ್ಕೆ ಮನಸ್ಸು ಬರೋದಿಲ್ಲ ಅಂತಂತಂದರೆ ಅವ್ರ ಕಾಯಿನನಿಗೆ ಸೇರಿದವರು ಅಂತ ಅರ್ಥ. ನಮ್ಮ ನಡವಳಿಕೆ ಇವತ್ತು ಯಾವ ಥರ ಇದೆ ಅನ್ನೋದನ್ನು ನಾವೊಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ನಾವು ಇನ್ನೊಬ್ಬರ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ಅವರನ್ನು ಆಶೀರ್ವದಿಸಿ ಅವರನ್ನು ಮೇಲಕ್ಕೆ ತಂದು ಅವ್ರಿಗೆ ಅದ್ಭುತಗಳನ್ನು ಮಾಡಿ ಅವರಿಗೆ ಚೆನ್ನಾಗಿರುವಂಥ ವಿಷಯಗಳನ್ನ ನಾವು ಕೇಳುವಾಗ, ನಮ್ಮ ಪರಿಸ್ಥಿತಿ ಇದ್ದಂಗೆ ಇದ್ರೂ ಸರಿ ಅಥವಾ ನಮ್ಮ ಪರಿಸ್ಥಿತಿ ಇರೋದಕ್ಕಿಂತಲೂ ಇನ್ನೂ ಕೆಟ್ಟದಾಗಿ ಹೋದರೂ ಸರಿ, ನಾವೇನು ಮಾಡಬೇಕು? ಅವರಿಗೆ ದೇವರು ಮಾಡಿದಂಥ ಮೇಲುಗಳನ್ನು ಕೇಳಿ ಅದಕ್ಕಾಗಿ ಸಂತೋಷಪಟ್ಟು ದೇವರನ್ನು ಸ್ತುತಿಸುವಂಥವರಾಗಿರಬೇಕು. ಹಲ್ಲೆಲೂಯ. ಅಪ್ಪ ಈ ಥರ ಎಲ್ಲ ಇದ್ರು ಸ್ವಾಮಿ, ಅವ್ರಿಗೆ ಉತ್ತರ ಕೊಟ್ಟು ಅವ್ರಿಗೆ ಅದ್ಭುತ ಮಾಡಿ ಅವ್ರನ್ನ ಆಶೀರ್ವದಿಸಿ ಈ ಥರ ಮೇಲ್ ತಂದು ಅವ್ರನ್ನ ಚೆನ್ನಾಗಿಟ್ಟಿದ್ದೆ, ದೇವರೇ ನನಗೆ ಸ್ತೋತ್ರ ಅಪ್ಪ ಅಂತ ದೇವರನ್ನ ಮನಪೂರ್ವಕವಾಗಿ ಸ್ತುತಿಸುವಂಥ ಮನಸ್ಸಿರಬೇಕು. ಅದೇ ಸಮಯದಲ್ಲಿ ಅವ್ರ ಕಣ್ಣೆದುರಿಗೆ ಬರುವಾಗ, ಬ್ರದರ್ ಸಿಸ್ಟರ್ ದೇವ್ರು ನಿಮಗೆ ಹಿಂಗೆ ಮಾಡಿದ್ರಂತೆ, ತುಂಬ ಸಂತೋಷ, ನೀವು ಇನ್ನೂ ಚೆನ್ನಾಗಿರಿ ದೇವರಲ್ಲಿ ಅಂತ ಮನಸಾರೆ ಅವರನ್ನು ಆಶೀರ್ವದಿಸುವಂಥ ಭಾವನೆ ನಮಗಿರಬೇಕು. ಆದರೆ ಅದು ಬಿಟ್ಟು ದೇವ್ರ ಹತ್ರ ಕೋಪ ಮಾಡಿಕೊಂಡು, ದೇವರೇ ಅವ್ರು ಎಂಥವ್ರು ಗೊತ್ತಾ, ಇವ್ರೆಂಥವ್ರು ಗೊತ್ತಾ, ಅವ್ರೇನು ಗೊತ್ತಾ, ಇವ್ರೇನು ಗೊತ್ತಾ, ಇವ್ರಿಗೆಲ್ಲ ಹೆಂಗೆ ಮಾಡಿದೀಯಾ, ಎಂಥ ಪಾಪಿಷ್ಟರು, ದುಷ್ಟರು, ಅನ್ಯಾಯ ಮಾಡೋರು, ಕಬಡಿಗಳು, ಇವ್ರಿಗೆ ನಿನ್ನೆಲ್ಲ ಮಾಡಿದ್ಯಾ, ನಾನು ಎಂಥ ನೀತಿವಂತನು, ನಾನು ಎಂಥ ಪರಿಶುದ್ಧನು, ನನ್ನ ಕಣ್ಣಿನನ್ನು ಯಾವ ಥರ ನೀನು ನೋಡಿದೀಯಾ, ನನಗೇನಾದ್ರು ಮಾಡಿದೀಯಾ ಅಂತ ನಾವು ಕೇಳ್ತೀರಾ ಅಂತಂತಂದರೆ, ಒಂದು ವೇಳೆ ಆ ಥರ ದೇವರಿಂದ ಏನೋ ಪಡೆದಂಥವ್ರು ನಮ್ಮ ಕಣ್ಮುಂದೆ ಬರುವಾಗ ಅವ್ರು ನೋಡಿದ್ರೆ ಈ ಕಡೆ ಮುಖ ತಿರುಗಿಸ್ಕೊಂಡು ಹೋಗ್ತೀವಿ ಅಂತಂತಂದರೆ ನಾವು ಕಾಯಿನನಿಗೆ ಸೇರಿದವರು. ಕಾಯಿನನಿಗೆ ಏನಾಯಿತು? ತನ್ನ ಕಾಣಿಕೆಯನ್ನು ದೇವರು ಅಂಗೀಕರಿಸದೆ ಹೋಗುವಾಗ, ತನ್ನನ್ನು ಅಂಗೀಕರಿಸದೆ ಹೋಗುವಾಗ ಹೇಬೇಲನ ಮೇಲೆ ತನಗೆ ಕೋಪ ಬರುವಂಥದ್ದನ್ನು ನಾವು ಕಾಣ್ತೀವಿ. ಇವತ್ತು ನಾನು ನೀವು ಯೋಚನೆ ಮಾಡಿ ನೋಡಬೇಕು, ನಮಗೆ ಯಾರ ಮೇಲೆ ಆದರೂ ಕೋಪ ಬರುತ್ತಾ ಅಂತಂದ್ಬಿಟ್ಟು. ನನಗೆ ಯಾರ ಮೇಲೆ ಯಾವತ್ತೂ ಕೋಪ ಬಂದಿಲ್ಲ. ಯಾರಿಗೇನೇ ಒಳ್ಳೇದಾಗೋದು ಕೇಳುವಾಗ ನಂಗೆ ಸಂತೋಷ ಆಗುತ್ತೆ ಅಂತಂದರೆ ನೀವು ಕ್ರಿಸ್ತನಿಂದ ಬಂದವರು. ಹಲ್ಲೆಲೂಯ. ಆದರೆ ಯಾರಿಗೆ ಏನೋ ಮೇಲಾಯ್ತು ಅಂತ ಕೇಳುವಾಗ ನನ್ನ ಮನಸ್ಸು ಒಡೆದಾಯ್ತು, ನನಗೆ ಯಾಕೆ ಹಿಂಗೆಲ್ಲ ಆಗ್ತಾ ಇಲ್ಲ ಅಂತ ಅನಿಸ್ತೈತೆ ಅಂತಂತಂದರೆ ನೀವು ಯಾರಾಗಿದ್ದೀರ ಅಂತ ಯೋಚನೆ ಮಾಡಬೇಕು. ಆದರೆ ಒಂದು ವೇಳೆ ಇದುವರೆಗೂ ಆ ಥರ ನಾವು ನಡೆದಿದ್ರೆ ಇನ್ನೂ ದೇವ್ರಿಗೆ ಒಪ್ಪಿಸ್ಕೊಟ್ಟು, ದೇವರೇ ನಾನು ಯಾರ್ಯಾರಿಗೂ ನೀವೇನೇನೋ ಮಾಡಿದಾಗ ನಿಮ್ಮನ್ನು ಪ್ರಶ್ನೆ ಮಾಡಿದೆ, ನನಗೆ ಯಾಕೆ ದೇವರೇ ನೀನೇನೋ ಮಾಡ್ತಾಯಿಲ್ಲ, ಯಾರಿಗೇನೇನೋ ಮಾಡ್ತೀಯಾ ಅಂತ ಅಂದ್ಕೊಂಡ್ಬಿಟ್ಟೆ ಅಂಥವ್ರು ನನ್ನ ಕಣ್ಮುಂದೆ ನೋಡುವಾಗ ಅವ್ರನ್ನ ಮನಪೂರ್ವಕವಾಗಿ ಅಭಿನಂದನೆ ಹೇಳೋದಕ್ಕೆ ನನ್ನಿಂದ ಆಗಲಿಲ್ಲ. ದೇವರೇ ನನ್ನ ಕ್ಷಮಿಸು, ನನ್ನ ಮನಸ್ಸು. ಆದರೆ ಇನ್ನೂ ದೇವರೇ ಯಾರು ನಿನ್ನ ಏನಾದರೂ ಮಾಡಿ ಸ್ವಾಮಿ ಅದನ್ನು ಕೇಳುವಾಗ ನಾನು ಸಂತೋಷ ಪಡ್ತೀನಿ, ನಿಮ್ಮನ್ನು ಮನಪೂರ್ವಕವಾಗಿ ಸ್ತುತಿಸ್ತೀನಿ. ಅವ್ರ ಕಣ್ಮುಂದೆ ಬರುವಾಗ ಅವ್ರಿಗೆ ಮನಪೂರ್ವಕವಾಗಿ ನಾನು ಅಭಿನಂದನೆ ಹೇಳ್ತೀನಿ. ಆದರೆ ನನಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ನೀನು ನನ್ನನ್ನು ಮರೆತು ಹೋಗೋದಿಲ್ಲ ಅಂತ ನಾವು ದೇವ್ರಿಗೆ ಒಪ್ಪಿಸಿಕೊಡುವಂಥವರಾಗಿರಬೇಕು. ಹಲ್ಲೆಲೂಯ. ಆಗ ದೇವರು ಒಂದು ವೇಳೆ ನಾವು ಪ್ರಾರ್ಥನೆ ಮಾಡುವಾಗ ಬೇರೆಯವ್ರಿಗೆಲ್ಲರಿಗೂ ಉತ್ತರ ಕೊಟ್ಟು ನಮಗೆ ಯಾಕೆ ಉತ್ತರ ಕೊಡ್ದಿರೋ ಹೋಗ್ಬೋದು. ಒಂದು ಕಾಯಿನಂತೆ ನಮ್ಮಲ್ಲಿ ಏನೋ ತಪ್ಪಿರ್ಬೋದು. ಒಂದು ವೇಳೆ ನಮ್ಮಲ್ಲಿ ಏನೋ ತಪ್ಪಿದೆ ಅಂತ ನಮಗೆ ಗೊತ್ತಾದರೆ ನಮ್ಮನ್ನು ನಾವು ತಗ್ಗಿಸ್ಕೊಂಡು ದೇವ್ರ ಹತ್ರ ಕ್ಷಮೆ ಕೇಳಿ ನಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳುವಂಥವರಾಗಿರ್ಬೇಕು. ಅಥವಾ ನಮ್ಮಲ್ಲಿ ಏನು ತಪ್ಪಿಲ್ಲದೆ ನಾವು ದೇವರ ಕಣ್ಣು ಮುಂದೆ ಪರಿಶುದ್ಧರಾಗಿ ನೀತಿವಂತರಾಗಿ ನಡೀತಾ ಇರಬಹುದು, ಆದರೂ ಸಹ ನಮಗೆ ದೇವರ ಉತ್ತರವನ್ನು ಕೊಡದೆ ಹೋಗಬಹುದು. ಆದರೆ ಆ ಥರ ಉತ್ತರ ಕೊಡದೆ ಹೋಗುವಾಗ ಅದಕ್ಕೆ ಅರ್ಥ ಏನಂತಂತಂದರೆ ದೇವರ ಸಮಯ ಇನ್ನೂ ಬರಲಿಲ್ಲ ಅಂತ. ಆದರೆ ನಾವೇನು ಮಾಡಬೇಕು? ಇನ್ನೂ ಮುಂದುವರಿಸಿ ದೇವರಿಗೋಸ್ಕರವಾಗಿ ಪ್ರಾರ್ಥನೆಯಲ್ಲಿ ಕಾಯಬೇಕಾಗಿರುತ್ತೆ ಅಂತ ಅರ್ಥ. ಅದರ ಕರ್ತನ ಸಮಯ ಬರುವಾಗ ದೇವರು ಸರಿಯಾಗಿ ಕಾರ್ಯಗಳನ್ನು ಮಾಡ್ತಾರೆ. ಹಲ್ಲೆಲೂಯ. ಈಗ ನೋಡಿ, ದೇವರು ಅಬ್ರಹಾಮನಿಗೆ ಮಗುವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಎಷ್ಟೋ ಕಾಲ ಆದರೂ ಮಗು ಆಗಲಿಲ್ಲ. ಆದರೆ ಈಗ ಹಾಗರಲ್ಲಿ ಬಂದ್ಲು ಮಧ್ಯಕ್ಕೆ. ಹಾಗರಲ್ಲಿ ಬಂದಾಗ ಏನಾಯಿತು? ಹಾಗರಳಿಗೆ ಒಡನೆ ಗರ್ಭವತಿ ಆಗ್ಬಿಟ್ಲು. 1 ವರ್ಷಕ್ಕೆ ಮಗುನೇ ಬಂದ್ಬಿಡ್ತು, ಇಷ್ಮಾಯಿಲ್ ಹುಟ್ಟೇ ಬಿಟ್ಟ. ಈಗ ಸಾರಳು ಅಬ್ರಹಾಮನ ಧರ್ಮಪತ್ನಿ,
ದೇವರು ಅಬ್ರಹಾಮನನ್ನು ಆರಿಸ್ಕೊಂಡು ಸಾರಳನ್ನು ಆರಿಸ್ಕೊಂಡು ನಿಮ್ಮನ್ನು ಆಶೀರ್ವದಿಸ್ತೀನಿ, ನಿಮಗೆ ನಾನು ಸಂತತಿಯನ್ನು ಕೊಡ್ತೀನಿ, ದೊಡ್ಡ ಜನಾಂಗವಾಗಿ ಮಾಡ್ತೀನಿ, ಎಲ್ಲವನ್ನೇ ದೇವರು ವಾಗ್ದಾನ ಮಾಡಿದ್ರು. ಆದರೆ ಇದುವರೆಗೂ ಕೂಡ ಅವ್ರಿಗೆ ಮಗು ಆಗುವಂಥ ನಿರೀಕ್ಷೆ ಕಾಣಿಸ್ಲಿಲ್ಲ. ಆದರೆ ಹಾಗಲ್ಲ, ಹಿಂಗೆ ಬಂದು ಹಂಗೆ ಮಗು ಆಗೋಯ್ತು. ಆದರೆ ಹಂಗಂತ ಅರ್ಥ ಏನು? ಸಾರಳು ಸರಿ ಇಲ್ಲ ಅಂತ ಅರ್ಥನಾ? ಸಾರಳು ಸರಿ ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಸಾರಳಿಗೆ ದೇವರು ಮಗುವನ್ನು ಕೊಡುವಂಥ ಕಾಲ ಇನ್ನೂ ಬರಲಿಲ್ಲ ಅಂತ ಅರ್ಥ. ಅವ್ರು ಇನ್ನೂ ಕಾಯಿರಬೇಕಾಗಿತ್ತು. ಆದರೆ ಅವ್ರೇನು ಮಾಡಿದ್ರು? ಆತರ ಪಟ್ಟು ಬೇರೆ ಒಂದು ದಾರಿಯನ್ನು ಏರ್ಪಡಿಸ್ಕೊಂಡ್ರು. ಆದರೆ ಆಮೇಲೆ ಕಾಲ ಪರಿಪೂರ್ಣವಾಗುವಾಗ ದೇವರು ಸಾರಳಿಗೆ ಮಗುವನ್ನು ಕೊಡುವಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ಆದರೆ ಯೇಸು ಕ್ರಿಸ್ತನು ಯಾರಲ್ಲೇ ಹುಟ್ಟಿ ಬಂದರು? ಯೇಸು ಕ್ರಿಸ್ತನು ಇಸಾಕನ ಸಂತತಿಯಲ್ಲಿನೇ ಹುಟ್ಟಿ ಬಂದಿದ್ರು. ಅಬ್ರಹಾಮು ಇಷ್ಮಾಯಲ್ಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಇಷ್ಮಾಯಲನ ಆಶೀರ್ವಾದ ಮಾಡು ಅಂತ. ದೇವರು ಹೇಳ್ತಾರೆ, ನಾನು ಅವನ ಆಶೀರ್ವಾದ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದರೆ ನನ್ನ ಒಂದು ಒಡಂಬಡಿಕೆ ಇದೆ, ಆ ಒಡಂಬಡಿಕೆ ಇಸಾಕನ ಮೂಲಕವಾಗಿಯೇ ನಾನು ಸ್ಥಾಪಿಸ್ತೀನಿ ಅಂತ ಹೇಳ್ತಾರೆ. ಆ ಒಡಂಬಡಿಕೆ ಇಷ್ಮಾಯಲನಿಗೆ ಸಿಗೋದಿಲ್ಲ. ಆದ್ರೆ ಇಷ್ಮಾಯಲ್ ನಿಮ್ಮ ತೀರ್ಮಾನ, ಈಸಾಕ್ ನನ್ನ ತೀರ್ಮಾನ ಅಂತ ಈಸಾಕನ ಮುಖಾಂತರವಾಗಿಯೇ ತನ್ನ ಒಡಂಬಡಿಕೆಯನ್ನ ದೇವರು ಏರ್ಪಡಿಸ್ಕೊಳ್ತಾರೆ. ಆ ಒಡಂಬಡಿಕೆ ಯಾವುದು? ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬರುವಂಥದ್ದೇ ಆ ಒಡಂಬಡಿಕೆ. ಆ ಒಡಂಬಡಿಕೆಯನ್ನ ಈಸಾಕನ ಸಂತತಿಯಲ್ಲಿಯೇ ನಾನು ನೆರವೇರಿಸ್ತೇನೆ, ಇಷ್ಮಾಯಲನ ಸಂತತಿಯಲ್ಲಿ ಅಲ್ಲ ಅಂತ ದೇವರು ಹೇಳ್ತಾರೆ. ಆಗ ಈಸಾಕನ ಮೂಲಕವಾಗಿ ಆ ಒಡಂಬಡಿಕೆಯನ್ನು ದೇವರು ಮಾಡೋದಕ್ಕೆ, ಈಸಾಕನನ್ನ ದೇವರು ಕೊಡೋದಕ್ಕೆ ಇನ್ನೂ ಟೈಮ್ ಇತ್ತು. ಇವ್ರು ಕಾಯ್ದಿರಬೇಕಾಗಿತ್ತು. ಆದರೆ ಇವರೇನು ಮಾಡಿದ್ರು ಅಂತಂದರೆ, ಅವರದೇ ಯೋಚನೆಯಲ್ಲಿ ಬೇರೆ ದಾರಿಯನ್ನು ಏರ್ಪಡಿಸ್ಕೊಂಡ್ರು. ಆದರೆ ಹಂಗಂತರ ಅರ್ಥ ಇವ್ರು ಸರಿ ಇಲ್ಲ ಅಂತಲ್ಲ, ಇವರಿಗೆ ಕೊಡಬೇಕಾಗಿರುವಂಥದ್ದು ಶ್ರೇಷ್ಠವಾದದ್ದು. ಇವ್ರಿಗೆ ಕೊಡಬೇಕಾಗಿರುವಂಥದ್ದು ಶ್ರೇಷ್ಠವಾಗಿರೋದ್ರಿಂದ ಅದಕ್ಕೆ ಸಮಯ ಹಿಡಿತಾ ಇತ್ತು, ಇವ್ರು ಕಾದಿರಬೇಕಾಗಿತ್ತು. ಅದೇ ರೀತಿಯಾಗಿನೇ ನಮ್ಮ ಜೀವಿತಗಳಲ್ಲಿ ಏನಾಗುತ್ತೆ ಅಂದರೆ, ಬೇರೆ ಬೇರೆಯವ್ರಿಗೆ ಏನೆಲ್ಲ ಬೇಕಾದ್ರೆ ಆಗ್ಬೋದು, ಆದರೆ ಅವ್ರಿಗೆಲ್ಲ ಏನೆಲ್ಲ ಆಗಿದೆ ಅಂತಂತಂದರೆ ಅದೆಲ್ಲ ಸಹಜವಾದದ್ದು. ಆದರೆ ನಾವು ಎಷ್ಟೋ ನೀತಿವಂತರಾಗಿದ್ದು, ಭಯಭಕ್ತಿ ಉಳ್ಳವರಾಗಿದ್ದು, ಪರಿಶುದ್ಧರಾಗಿದ್ದು, ಇದುವರೆಗೂ ದೇವರು ನಮಗೇನೋ ನಾವು ನಿರೀಕ್ಷೆ ಮಾಡಿದ್ದು ಮಾಡಿಲ್ಲ ಅಂತಂತಂದರೆ ಅರ್ಥ ಏನಂತಂದರೆ, ದೇವರು ನಮ್ಗೆ ಕೊಡುವಂಥದ್ದು ಶ್ರೇಷ್ಠವಾದದ್ದು, ಅದನ್ನು ಕೊಡುವಂಥ ಸಮಯ ಇನ್ನೂ ಬರಲಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಆದರೆ ನಾವೇನು ಮಾಡ್ಬೇಕಂತಂದರೆ, ಇನ್ನೂ ದೇವರಿಗೋಸ್ಕರವಾಗಿ ಕಾದಿದ್ದು ನಾವು ವಿಶ್ವಾಸದಲ್ಲಿ ಮುನ್ನಡೀತಾ ಇರಬೇಕು. ಒಂದು ದಿನ ಇದೆ, ಆ ದಿನದಲ್ಲಿ ದೇವರು ನಮಗೆ ಮಾಡುವಂಥ ಕಾರ್ಯವನ್ನು ನಾವು ಕಾಣ್ತೀವಿ. ಹಲ್ಲೆಲೂಯಾ. ಆಗ ನಾವು ದೇವರ ವಾಕ್ಯವನ್ನು ಗಮನಿಸಿ ನೋಡುವಾಗ, ಕಾಯಿನನನ್ನು ತನ್ನ ಯಜ್ಞವನ್ನು ದೇವರು ಮೆಚ್ಚೋದಿಲ್ಲ. ಅದು ಮೆಚ್ಚದಿರುವಾಗ ಕಾಯಿನನಿಗೇನಾಗುತ್ತೆ? ತುಂಬ ಕೋಪ ಬರುತ್ತೆ. ದೇವರ ಮೇಲೆ ಕೋಪ ಬರುತ್ತೆ, ಹೇಬೆಲನ ಮೇಲೂ ಕೂಡ ಕೋಪ ಬರುತ್ತೆ. ನನ್ನಲ್ಲಿ ನಿಮ್ಮಲ್ಲಿ ಅಂಥ ಒಂದು ನಡವಳಿಕೆ ಯಾವತ್ತೂ ಸಹ ಇರಬಾರದು. ನಾನು ನೀವು ಯಾವತ್ತೂ ದೇವರ ವಿರುದ್ಧವಾಗಿ ಕೋಪ ಮಾಡಿಕೊಳ್ಳುವಂಥವர்களಾಗಿ ಇರಬಾರದು. ಅದೇ ರೀತಿ ಬೇರೆ ಯಾರಿಗೆ ದೇವರು ಏನೇ ಮಾಡಲಿ ಅವ್ರ ಮೇಲೆ ನಮಗೆ ಯಾವುದೂ ಸಹ ಕೋಪ ಬರಬಾರದು. ಆದರೆ ಅವರಿಗೋಸ್ಕರವಾಗಿ ದೇವರು ಮಾಡುವಂಥ ಎಲ್ಲವುಗಳಿಗಾಗಿ ನಾವು ದೇವರನ್ನು ಮನಪೂರ್ವಕವಾಗಿ ಸ್ತುತಿಸಬೇಕು, ಸಂತೋಷ ಪಡಬೇಕು, ಆನಂದ ಪಡಬೇಕು. ಕೆಲವ್ರಿಗೆ ಏನಂತಂದರೆ, ಬೇರೆಯವ್ರಿಗೆ ಏನೋ ಆಯಿತು ಅಂತ ಸುದ್ದಿ ಕೇಳಿದ್ರೆ ಇವ್ರನ್ನ ಅವ್ರ ಮನೆಗೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಆಗಿರುವಂಥ ಒಂದು ಒಳ್ಳೆಯದನ್ನು ಹೋಗಿ ನೋಡೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ, ಇವ್ರಿಗೆ ಕಷ್ಟ. ಏನೋ ಒಂದು ಕೊಂಡುಕೊಂಡ್ರು, ಇಲ್ಲ ಏನೋ ಒಂದು ಅವ್ರಿಗೆ ಸಿಕ್ತು, ಏನೋ ಒಂದು ಜೀವಿತದಲ್ಲಿ ಆಯಿತು, ಅದಕ್ಕಿಂತ ಮುಂಚೆ ಅನ್ಯೋನ್ಯವಾಗಿರ್ತಾರೆ, ಫೋನು ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಅವ್ರು ಏನೋ ಒಂದು ನಡೀತು, ಏನೋ ಒಂದು ಆಯ್ತು ಅಂತಂದರೆ ಇನ್ನು ಅವ್ರು ಫೋನು ಮಾಡಲ್ಲ, ಅವ್ರ ಮನೆಗೂ ಹೋಗೋದಿಲ್ಲ, ಒಂದು 6 ತಿಂಗಳ ಗಂಟ ಹೋಗೋದಿಲ್ಲ. ಆಮೇಲೆ ಇವ್ರಿಗೊಂಥರ ಮನಸ್ಸು ಆಗಿರೋಂಥ ಕಷ್ಟ ಎಲ್ಲ ಸಮಾಧಾನ ಆಗಿ ಸ್ವಲ್ಪ ಏನೋ ಅನ್ನಿಸ್ದಾಗ ಆಮೇಲೆ ಏನು ಮಾಡ್ತಾರೆ, ಅವ್ರ ಜೊತೆ ಸಂಪರ್ಕಕ್ಕೆ ಬರ್ತಾರೆ. ಆದರೆ ಇಂಥ ಒಂದು ನಡವಳಿಕೆ ನಮ್ಮಲ್ಲಿ ಇರಬಾರದು. ಯಾರಿಗೆ ಏನೇ ಆಗಲಿ ನಾವು ಕರ್ತನಲ್ಲಿ ಸಂತೋಷಿಸಬೇಕು, ಅವ್ರು ಚೆನ್ನಾಗಿಲ್ಲ ಅಂತ ನಾವು ಶುಭಾಕಾಂಕ್ಷವನ್ನು ಹೇಳಬೇಕು. ಆದರೆ ನಮ್ಮ ಪರಿಸ್ಥಿತಿಯನ್ನು ಹೋಲಿಸ್ಕೊಂಡು ಅವರಿಗೆ ಹೋಲಿಕೆ ಮಾಡಿಕೊಂಡು, ದೇವರೇ ನನಗೆ ಯಾಕೆ ನೀನು ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ ಅಂತ ಅಂದ್ಕೊಂಡು, ನಾನೆಂತ ಅವ್ನು ಗೊತ್ತಾ, ಅವನೆಂತ ಅವ್ನು ಗೊತ್ತಾ, ಅವ್ನಿಗೆ ಹಂಗೆಲ್ಲ ಮಾಡಿದ್ದೆ, ನನಗೆ ಯಾಕೆ ಹಿಂಗೆಲ್ಲ ಮಾಡಿಲ್ಲ ಅಂತ ದೇವ್ರ ಮೇಲೆ ಕೋಪ ಮಾಡಿಕೊಂಡು, ಅವ್ರ ಮೇಲೆ ಕೋಪ ಮಾಡಿಕೊಂಡು ನಡೆಯುವಂಥವರಲ್ಲಾಗಿರಬಾರ್ದು. ಅಥವಾ ಒಂದು ವೇಳೆ ನನಗೇನೋ ದೇವ್ರ ನಿರೀಕ್ಷೆ ಮಾಡಿದ್ದು ಇದುವರೆಗೂ ಮಾಡಿಲ್ಲ ಅಂದರೆ ನನ್ನೇನೋ ತಪ್ಪಿದೆಯಾ ಅಂತ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕು. ತಪ್ಪಿದ್ರೆ ದೇವರೇ ನನಗೆ ಸಹಾಯ ಮಾಡಿ, ಸರಿ ಹೋಗ್ತೀನಿ ಅಂತ ಸರಿ ಮಾಡ್ಕೊಳ್ಬೇಕು. ತಪ್ಪಿಲ್ಲ, ನಾನು ದೇವ್ರ ಮುಂದೆ ಎಲ್ಲ ಥರ ನೀತಿವಂತರಾಗಿ ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೀನಿ ಅಂತಂತಂದರೆ, ದೇವರೇ ನೀನು ನನಗೋಸ್ಕರ ಕಾರ್ಯವನ್ನು ಮಾಡುವಂಥ ಸಮಯ ಬರುತ್ತೆ, ಆಗ ನೀನು ಮಾಡ್ತೀಯಾ. ದೇವರೇ ನಿನಗೆ ಸ್ತೋತ್ರ, ನಾನು ನಿನಗೋಸ್ಕರ ಇನ್ನೂ ಕಾದಿರ್ತೀನಿ, ನೀನು ನನ್ನನ್ನು ನಡೆಸ್ತೀಯ ಅಂತ ನಾವು ಪ್ರಾರ್ಥನೆಯಲ್ಲಿ ದೇವರಿಗೋಸ್ಕರವಾಗಿ ಕಾದಿರಬೇಕು. ತಕ್ಕ ಸಮಯದಲ್ಲಿ ದೇವರು ನಮಗೆ ಮಾಡಬೇಕಾದ ಕಾರ್ಯಗಳನ್ನು ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಆ ರೀತಿಯಾಗಿ ನಡೆಯೋದಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡಲಿ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಕಾಯಿನನು ಹೇಬೆಲನು ಇಬ್ಬರು ಕಾಣಿಕೆಯನ್ನು ತಂದು ಅರ್ಪಿಸಿದರು. ಆದರೆ ಕಾಣಿಕೆ ಅರ್ಪಿಸುವುದೇ ದೊಡ್ಡದಲ್ಲ, ಆದರೆ ಆ ಕಾಣಿಕೆಗಳು ಅಂಗೀಕಾರವಾಗಬೇಕು, ಅದು ದೊಡ್ಡದು. ನಾನು ನೀವು
ಏನೆಲ್ಲ ಕಾಣಿಕೆಗಳನ್ನು ಇದುವರೆಗೂ ಕೊಟ್ಟಿರಬಹುದು, ಕೊಟ್ಟದ್ದೇ ದೊಡ್ಡದಲ್ಲ, ಆದರೆ ಕೊಟ್ಟದ್ದನ್ನು ಕರ್ತನ ಅಂಗೀಕರಿಸಿರುವರ ಅದೇ ದೊಡ್ಡದು. ಆದರೆ ಕರ್ತನು ನಮ್ಮ ಕಾಣಿಕೆಗಳನ್ನು ಅಂಗೀಕರಿಸಬೇಕಾದರೆ ಕರ್ತನಿಗೆ ಪ್ರಿಯವಾದ ರೀತಿಯಲ್ಲಿ ಪರಿಶುದ್ಧತೆಯಿಂದ, ನೀತಿಯಿಂದ, ನ್ಯಾಯದಿಂದ, ಸತ್ಯದಿಂದ ಕರ್ತನ ಮೆಚ್ಚುವ ಹಾಗೆ ನಾವು ದುಡಿದು ಸಂಪಾದಿಸಿ ಅದರಲ್ಲಿ ಕೊಡುವಂಥವர்களಾಗಿರಬೇಕು. ಶುದ್ಧ ಹಸ್ತದಿಂದ, ನಿರ್ಮಲ ಮನಸ್ಸಿನಿಂದ ಸಂಪಾದನೆ ಮಾಡುವಂಥವர்களಾಗಿರಬೇಕು. ಆಗ ನಾವು ಚಿಕ್ಕದು ಕೊಟ್ಟರೂ ದೊಡ್ಡದು ಕೊಟ್ಟರೂ ಕರ್ತನ ಸಂತೋಷವಾಗಿ ಸ್ವೀಕರಿಸಿ ಅದನ್ನು ಹರಸಿ ಆಶೀರ್ವದಿಸಿ ತುಂಬಿ ತುಳುಕುವ ಹಾಗೆ ಮಾಡುವನು. ಆದರೆ ದೋಷವುಳ್ಳವರಾಗಿ, ಕಪಟವುಳ್ಳವರಾಗಿ, ಮೋಸವುಳ್ಳವರಾಗಿ, ಅನ್ಯಾಯವುಳ್ಳವர்களಾಗಿ, ಮತ್ತೊಬ್ಬರನ್ನು ಯಾಮಾರಿಸಿ, ಮತ್ತೊಬ್ಬರ ಬಳಿಯಲ್ಲಿ ತಳಕು ಬಳುಕು ಮಾಡಿ, ಮತ್ತೊಬ್ಬರ ಜೀವನವನ್ನು ಹಾಳು ಮಾಡಿ, ಮತ್ತೊಬ್ಬರ ಕೆಲಸಗಳನ್ನು ಹಾಳು ಮಾಡಿ, ಮತ್ತೊಬ್ಬರ ಕಣ್ಣೀರನ್ನು ಸುರಿಸಿ ನಾವು ಮತ್ತೊಬ್ಬರದನ್ನು ಸುಳಿದುಕೊಂಡು ಕಸಿದುಕೊಂಡು ನಮಗೆ ಲಾಭವನ್ನು ಮಾಡಿಕೊಂಡು ಬದುಕಿದರೆ ಅದರ ಮೇಲೆ ಕರ್ತನ ಶಾಪವಿರುತ್ತದೆ. ಇನ್ನೊಬ್ಬರ ಕಣ್ಣೀರಿರುತ್ತದೆ, ಇನ್ನೊಬ್ಬರ ರಕ್ತವಿರುತ್ತದೆ, ಇನ್ನೊಬ್ಬರ ಪ್ರಾಣ ಹತ್ಯೆಯ ದೋಷವಿರುತ್ತದೆ. ಕರ್ತನ ಅದನ್ನು ಎಂದಿಗೂ ಆಶೀರ್ವದಿಸುವುದಿಲ್ಲ, ಅದನ್ನು ಎಂದಿಗೂ ದೇವರು ಅಂಗೀಕರಿಸುವುದಿಲ್ಲ. ನಾವು ಸಂಪಾದನೆ ಮಾಡುತ್ತಾ ಇದ್ದೇವೆ, ಯಾವ ಥರ ಸಂಪಾದನೆ ಮಾಡುತ್ತಾ ಇದ್ದೀವಿ ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡೋಣ. ನೀತಿಯಿಂದ ಸಂಪಾದಿಸೋಣ, ಕರ್ತನ ಏರಳವಾಗಿ ನಮ್ಮನ್ನು ಆಶೀರ್ವದಿಸುವರು. ನಾವು ಕೊಡುವಂಥ ಕಾಣಿಕೆಗಳನ್ನು ಚಿಕ್ಕದೋ ದೊಡ್ಡದೋ ಮನಪೂರ್ವಕವಾಗಿ ಕರ್ತನು ಅಂಗೀಕರಿಸುವನು, ನಮ್ಮಲ್ಲಿ ಸಂತೋಷ ಪಡುವನು, ನಾವು ಕರ್ತನಲ್ಲಿ ಸಂತೋಷ ಪಡುವೆವು. ಕಾಯಿನನ್ನು ಹೇಬೆಲನು ಕಾಣಿಕೆಯನ್ನು ಅರ್ಪಿಸಿದರು. ಆದರೆ ಕಾಯಿನನ್ನು ತನ್ನ ಕಾಣಿಕೆಯನ್ನು ಕರ್ತನ ಅಂಗೀಕರಿಸಲು ಹೋಗುವಾಗ ಕಾಯಿನನು ಬಹು ಕೋಪಗೊಂಡನು. ಕೇವಲ ಕೋಪವಲ್ಲ, ಬಹು ಕೋಪಗೊಂಡನು. ದೇವರ ಮೇಲೆ ಕೋಪಗೊಂಡನು, ಹೇಬೆಲನ ಮೇಲೆ ಕೋಪಗೊಂಡನು. ನಾನು ನೀವು ದೇವರ ಮೇಲೆ ಕೋಪಗೊಳ್ಳುತ್ತೇವಾ? ಒಂದು ವೇಳೆ ಇದುವರೆಗೂ ಅಂತ ನಡವಳಿಕೆ ನಮ್ಮಲ್ಲಿ ಕಂಡು ಬಂದಿದ್ದರೆ ನಮ್ಮನ್ನು ನಾವು ತಗ್ಗಿಸಿ ದೇವರ ಬಳಿಯಲ್ಲಿ ಕ್ಷಮೆಯನ್ನು ಕೇಳೋಣ. ಕರ್ತನು ನಮಗೆ ಕೆಟ್ಟದಾಗಲೆಂಬುದಾಗಿ ಎಂದಿಗೂ ಏನನ್ನೂ ಮಾಡುವುದಿಲ್ಲ. ಅವರು ಮಾಡುವುದೆಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿಯೇ. ಆದರೆ ನಾವು ಕರ್ತನ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ಕರ್ತನ ಮೇಲೆ ಕೋಪಗೊಂಡು, ಕರ್ತನ ಮೇಲೆ ಉರಿಗೊಂಡು ಕರ್ತನೊಟ್ಟಿಗೆ ಜಗಳವನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತೇವೆ. ಕರ್ತನಿಗೆ ವಿರುದ್ಧವಾಗಿ ಗುಡುಗುಟ್ಟುತ್ತೇವೆ, ಕರ್ತನನ್ನು ದೂಷಿಸಲು ಸಹ ದೂಷಿಸುತ್ತೇವೆ. ಆದರೆ ತಾನು ದೀರ್ಘ ಶಾಂತನಾಗಿರುವುದರಿಂದ ನಮ್ಮನ್ನು ಸಹಿಸಿಕೊಳ್ಳುವನು. ಕ್ಷಣ ಮಾತ್ರದಲ್ಲಿ ನಮ್ಮನ್ನು ನಿರ್ಮೂಲ ಮಾಡೋದಕ್ಕೆ ಕರ್ತನಿಗೆ ಸಾಧ್ಯ. ಆದರೆ ತಾನು ದೀರ್ಘ ಶಾಂತನಾಗಿರುವುದರಿಂದ, ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿರುವುದರಿಂದ, ನಾವು ನಾಶವಾಗಿ ಹೋಗುವುದು ತನಗೆ ಇಷ್ಟವಿಲ್ಲದೆ ಇರುವುದರಿಂದ ನಮ್ಮನ್ನು ಸಹಿಸಿಕೊಳ್ಳುವನು. ಆದರೆ ನಾವು ಒಂದು ವೇಳೆ ಇದುವರೆಗೂ ಅಂಥ ನಡವಳಿಕೆ ನಮ್ಮಲ್ಲಿ ಕಂಡು ಬಂದಿದ್ದರೆ ನಮ್ಮನ್ನು ತಗ್ಗಿಸಿ ದೇವರ ಮುಂದೆ ಒಪ್ಪಿಸಿಕೊಟ್ಟು ಕ್ಷಮೆಯನ್ನು ಕೇಳೋಣ. ಕರ್ತನೆ, ಎಷ್ಟೋ ವಿಷಯಗಳಲ್ಲಿ ನಿನ್ನ ಮೇಲೆ ನಾನು ಕೋಪಗೊಂಡದ್ದು ಉಂಟು, ನಿನಗೆ ವಿರುದ್ಧವಾಗಿ ಉರಿಗೊಂಡದ್ದು ಉಂಟು, ನಿನ್ನ ವಿರುದ್ಧವಾಗಿ ಗುಣಗುಟ್ಟಿದ್ದು ಉಂಟು, ನಿನಗೆ ವಿರುದ್ಧವಾಗಿ ಮಾತನಾಡಿದ್ದು ಉಂಟು. ನಾನು ಪಾಪಿ ಎಂಬುದಾಗಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ. ದೇವರು ತನ್ನ ಮಹಾಕೃಪೆಯಿಂದ ನಮ್ಮನ್ನು ಕ್ಷಮಿಸುವನು, ನಮಗೆ ಕೃಪೆ ತೋರಿಸುವನು. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ತೊಳೆದು ಶುದ್ಧಿ ಮಾಡುವುದು. ಬೇರೆಯವರಿಗೆ ವಿರುದ್ಧವಾಗಿ ನಾವು ಕೋಪಗೊಂಡಿದ್ದೇವಾ? ಬೇರೆಯವರನ್ನು ಕರ್ತನ ಆಶೀರ್ವದಿಸುವಾಗ, ಅವರನ್ನು ಅಂಗೀಕರಿಸುವಾಗ, ಅವರನ್ನು ಮೇಲಕ್ಕೆ ತರುವಾಗ, ನಮ್ಮ ಸ್ಥಿತಿಗಳು ಇದ್ದ ಹಾಗೆ ಇರುವಾಗ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳು ಬರದೇ ಇರುವಾಗ, ನಮ್ಮ ಮುಂದೆ ಬೇರೆಯವರು ಎತ್ತಲ್ಪಡುವಂಥದ್ದನ್ನು ನೋಡುವಾಗ ನಮ್ಮಲ್ಲಿ ಉರಿ ಉಂಟಾಗುತ್ತದ, ನಮ್ಮಲ್ಲಿ ಕೋಪ ಉಂಟಾಗುತ್ತದ? ಮತ್ತೊಬ್ಬರನ್ನ ಮನಸ್ಸಾರೆ ಹರಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲವಾ? ಒಂದು ವೇಳೆ ಅಂಥ ನಡವಳಿಕೆ ನಮ್ಮಲ್ಲಿ ಕಂಡು ಬಂದಿದ್ದರೆ ನಮ್ಮನ್ನು ದೇವರ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ಕ್ಷಮೆ ಕೇಳೋಣ. ಕರ್ತನೇ, ನನ್ನನ್ನು ಕ್ಷಮಿಸು ಎಂಬುದಾಗಿ ದೇವರ ಬಳಿಯಲ್ಲಿ ಕ್ಷಮೆ ಕೇಳೋಣ. ಆದರೆ ಇನ್ನೊಬ್ಬರುಗಳನ್ನು ದೇವರ ಆಶೀರ್ವದಿಸುವಾಗ ಅದರಲ್ಲಿ ಸಂತೋಷ ಪಡೋಣ. ಅವರನ್ನು ಮನಸ್ಸಾರೆ ಚೆನ್ನಾಗಿರಿ ಎಂಬುದಾಗಿ ಹರಿಸೋಣ. ಆದರೆ ನಮ್ಮ ವಿಷಯದಲ್ಲಿಯೂ ಕರ್ತನೇ, ನಾನು ಏನಾಗಿದ್ದರೂ ಸಹ ನೀನು ನನ್ನನ್ನು ಕೈ ಬಿಡುವುದಿಲ್ಲ, ನನ್ನನ್ನು ಬಲಪಡಿಸುವಿ, ನನಗೆ ಸಹಾಯ ಮಾಡುವಿ, ನನ್ನನ್ನು ನಿಶ್ಚಯವಾಗಿ ನಡೆಸುವಿ ಎಂಬುದಾಗಿ ಕರ್ತನನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ನಮ್ಮಲ್ಲಿ ಏನಾದರೂ ತಪ್ಪಿದೆಯಾ ಎಂಬುದಾಗಿ ಪರೀಕ್ಷಿಸಿಕೊಳ್ಳೋಣ. ತಪ್ಪಿದ್ದರೆ ನಮ್ಮನ್ನು ಸರಿಪಡಿಸಿಕೊಳ್ಳೋಣ. ಒಂದು ವೇಳೆ ನಾವು ನೀತಿವಂತರು, ಪರಿಶುದ್ಧರು ಆಗಿ ದೇವರ ಮುಂದೆ ಜೀವಿಸುತ್ತಾ ಇರುವಂಥ ನಿಶ್ಚಯ ನಮಗಿರುವುದಾದರೆ ಕರ್ತನ ಸಮಯ ಇನ್ನೂ ಬರಲಿಲ್ಲ. ಆತನ ಸಮಯ ಬರುವಾಗ ಕರ್ತನು ನಮಗಾಗಿ ಕಾರ್ಯಗಳನ್ನು ಮಾಡುವನೆನ್ನುವುದನ್ನು ನೆನೆಸಿ ಕರ್ತನಲ್ಲಿ ಭರವಸೆಯಿಂದ, ನಂಬಿಕೆಯಿಂದ ನಾವು ಮುನ್ನಡೆಯೋಣ. ದೇವರು ನಮ್ಮನ್ನು ಕೈ ಬಿಟ್ಟು ಬಿಡುವುದಿಲ್ಲ. ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನೋಡೋಣ. ನಾವು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದ
ಆರಾಧನೆಯ ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮನ್ನು ನೋಡಿ ಪ್ರಾರ್ಥನೆ ಮಾಡುತ್ತೇವೆ. ಕಾಯಿನನ್ನು ಹೇಬೇಲನ್ನು ಕಾಣಿಕೆಯನ್ನು ತಂದರು, ಆದರೆ ಅವರು ಕಾಣಿಕೆಯನ್ನು ಅರ್ಪಿಸಿದ ಮಾತ್ರಕ್ಕೆ ನೀವು ಅಂಗೀಕರಿಸಿಕೊಳ್ಳಲಿಲ್ಲ. ತಂದೆಯೇ ಹೇಬೇಲನನ್ನು ತನ್ನ ಕಾಣಿಕೆಯನ್ನು ಅಂಗೀಕರಿಸಿದರೆ, ಕಾಯಿನನನ್ನು ಅವನ ಕಾಣಿಕೆಯನ್ನು ಅಂಗೀಕರಿಸದೆ ಹೋದರೆ, ತಂದೆಯೇ ನಾವು ಕಾಣಿಕೆಗಳನ್ನು ಸಲ್ಲಿಸುವುದೇ ದೊಡ್ಡದಲ್ಲ, ಆದರೆ ನಮ್ಮ ಕಾಣಿಕೆಗಳನ್ನು ಕರ್ತನೆ ನೀನು ಅಂಗೀಕರಿಸಬೇಕು, ಅದೇ ಮುಖ್ಯವಾದದ್ದು. ಅದಕ್ಕೆ ಪ್ರತಿಫಲ ಈ ಲೋಕದಲ್ಲಿ ಉಂಟು, ಬರುವಂಥ ಲೋಕದಲ್ಲಿ ಸಹ ಉಂಟು. ತಂದೆಯೇ ನಮ್ಮ ಕಾಣಿಕೆಗಳು ಅಂಗೀಕಾರವಾಗುವ ಹಾಗೆ ನಾವು ದೋಷವಿಲ್ಲದೆ, ಮೋಸವಿಲ್ಲದೆ, ಅನ್ಯಾಯವಿಲ್ಲದೆ, ನೀತಿಯಿಂದ ತಂದೆಯೇ ನಮ್ಮ ಕಣ್ಣುಗಳ ಮುಂದಗಡೆಯಲ್ಲಿ ಶುದ್ಧ ಹಸ್ತರಿಂದ ನಾವು ದುಡಿಯುವಂತೆ, ಸಂಪಾದಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ ನಮ್ಮ ಕಾಣಿಕೆಗಳಿಗೆ ಏರಳವಾದ ಫಲವನ್ನು ಈ ಲೋಕದಲ್ಲಿಯೂ ಬರುವ ಲೋಕದಲ್ಲಿಯೂ ನಮಗೆ ಅನುಗ್ರಹಿಸಿರಿ. ತಂದೆ, ಇದುವರೆಗೂ ಸಣ್ಣದೋ ದೊಡ್ಡದೋ ನಾವು ಏನೆಲ್ಲ ಕಾಣಿಕೆಗಳನ್ನು ನಿಮಗೆ ಅರ್ಪಿಸಿರಬಹುದು, ಅವೆಲ್ಲವನ್ನ ತಂದೆ ನೀವು ಆಶೀರ್ವದಿಸಿರಿ. ತಂದೆಯೇ ಅದರ ಹಾಗೆ ತಂದೆಯೇ ಕಾಯಿನನು ತನ್ನ ಕಾಣಿಕೆ ಅಂಗೀಕಾರವಾಗದಿರುವಾಗ ತಾನು ಕೋಪಗೊಂಡನಲ್ಲ. ಸ್ವಾಮಿ, ನಾವು ಎಷ್ಟೋ ಬಾರಿ ನಮ್ಮ ಪ್ರಾರ್ಥನೆಗಳನ್ನು ನೀವು ಕೇಳದಿರುವಾಗ, ನಮಗೆ ಉತ್ತರ ಕೊಡದಿರುವಾಗ, ತಂದೆಯ ಮತ್ತೊಬ್ಬರುಗಳನ್ನು ನೀವು ಆಶೀರ್ವದಿಸುವಾಗ, ಮತ್ತೊಬ್ಬರುಗಳನ್ನು ಮೇಲೆ ತರುವಾಗ, ತಂದೆ ನಮ್ಮ ಕುರಿತಾಗಿ ನಿಮಗೆ ಚಿಂತೆ ಇಲ್ಲ ಎಂಬುದಾಗಿ ಹೇಳಿ ನಿಮಗೆ ವಿರುದ್ಧವಾಗಿ ನಾವು ಕೋಪಗೊಂಡಿರಬಹುದು. ತಂದೆಯೇ ನಾವು ನಿಮಗೆ ವಿರುದ್ಧವಾಗಿ ಗುಣಗುಟ್ಟಿರಬಹುದು. ತಂದೆಯೇ ದೇವರನ್ನು ನಂಬಿ ಪ್ರಯೋಜನವೇನು ಎಂಬುದಾಗಿಯೂ ಸಹ ನಾವು ಹೇಳಿರಬಹುದು. ದೇವರು ಅನ್ಯಾಯಸ್ಥನು ಎಂಬುದಾಗಿಯೂ ಸಹ ನಾವು ಮಾತನಾಡಿರಬಹುದು. ನಾವು ಪಾಪಿಗಳೆಂಬುದಾಗಿ ಅರಿಕೆ ಮಾಡುತ್ತೇವೆ. ನಿಮಗೆ ವಿರುದ್ಧವಾಗಿ ಕೋಪಗೊಂಡು ತಂದೆಯೇ ನಾವು ಮಾತನಾಡಿದ್ದರೆ ನಾವು ಪಾಪಿಗಳೆಂಬುದಾಗಿ ಅರಿಕೆ ಮಾಡುತ್ತೇವೆ. ತಂದೆಯೇ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ಮನ್ನಿಸಿರಿ. ಯೇಸು ಕ್ರಿಸ್ತನ ರಕ್ತವು ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಲಿ. ತಂದೆಯೇ ನಿಮಗೆ ವಿರುದ್ಧವಾಗಿ ಕೋಪಗೊಳ್ಳುವಂಥ, ನಿಮಗೆ ವಿರುದ್ಧವಾಗಿ ಕೋಪಗೊಂಡು ತಂದೆಯೇ ದೂಷಿಸುವಂಥ, ತಂದೆಯೇ ಗುಣಗುಟ್ಟುವಂಥ ಪಾಪ ಕೃತ್ಯದಲ್ಲಿ ನಾವು ಎಂದಿಗೂ ಸಹ ತೊಡಗಬಾರದು. ಕರ್ತನು ನೀವು ಒಳ್ಳೆಯವರು. ತಂದೆಯೇ ನೀವು ಮಾಡುವುದೆಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿ. ತಂದೆಯೇ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮನ್ನು ನಿಮಗೊಪ್ಪಿಸಿಕೊಟ್ಟು ಜೀವಿಸುವ ಹಾಗೆ ಸಹಾಯವನ್ನು ಮಾಡಿರಿ. ಒಂದು ವೇಳೆ ತಂದೆಯ ಕೋಪ ನಮ್ಮಲ್ಲಿ ಉಂಟಾದರೂ ನಮ್ಮಲ್ಲಿ ತಪ್ಪಿದೆ ಹೊರತು ಕರ್ತನಾದ ದೇವರಾಗಿರುವ ನಿಮ್ಮಲ್ಲಿ ತಪ್ಪಿಲ್ಲ. ತಂದೆ, ನಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ ನಿಮ್ಮ ಮೇಲೆ ಕೋಪಗೊಳ್ಳುವುದಲ್ಲ, ಆದರೆ ನಿಮಗಾಗಿ ಕಾದಿರುವ ಹಾಗೆ ನಮಗೆ ಸಹಾಯ ಮಾಡಿರಿ. ತಂದೆಯೇ ನಿಮಗೆ ವಿರುದ್ಧವಾಗಿ ಕೋಪಗೊಳ್ಳುವವನು ನಾಶವಾಗಿ ಹೋಗುವನು, ನಿಮಗಾಗಿ ಕಾದಿರುವವನು ಕೃಪೆಯನ್ನು ಹೊಂದಿಕೊಳ್ಳುವನು. ತಂದೆ, ನಾವು ಕೋಪಗೊಂಡು ನಾಶವಾಗಿ ಹೋಗುವವರಾಗಿ ಹಾಗೆ ಅಲ್ಲ, ಆದರೆ ಕಾದಿದ್ದು ನಿಮ್ಮ ಕೃಪೆಯನ್ನು ಹೊಂದುವವರುಗಳಾಗಿ ಜೀವಿಸಲು ನಮಗೆ ಸಹಾಯ ಮಾಡಿರಿ. ತಂದೆಯೇ ನೀವು ಮತ್ತೊಬ್ಬರನ್ನು ಆಶೀರ್ವದಿಸಿ ಮೇಲೆ ತಂದು ಅದ್ಭುತಗಳನ್ನು ಮಾಡಿ ನಡೆಸುವಾಗ, ಮತ್ತೊಬ್ಬರಿಗೆ ಒಳ್ಳೆಯದು ಸಂಭವಿಸುವುದನ್ನು ನೋಡುವಾಗ ನಾವು ಅವರ ಮೇಲೆ ಕೋಪಗೊಂಡವೋ ಏನೋ, ಅವರಿಗೆ ವಿರುದ್ಧವಾಗಿ ಉರಿಗೊಂಡವೋ ಏನೋ. ತಂದೆ, ಮನಸ್ಸಾರೆ ಅವರನ್ನು ಹರಿಸುವುದಕ್ಕೆ ನಮಗೆ ಸಾಧ್ಯವಾಗಲಿಲ್ಲವೇನೋ. ತಂದೆ, ಅವರೊಟ್ಟಿಗೆ ಸಂತೋಷವಾಗಿ ಮಾತನಾಡುವುದಕ್ಕೆ ನಮಗೆ ಸಾಧ್ಯವಾಗಲಿಲ್ಲವೇನೋ. ಅವರಿಗಾಗಿ ನೀವು ಮಾಡಿರುವ ಕಾರ್ಯಗಳಿಗಾಗಿ ನಿಮ್ಮನ್ನು ಮನಸ್ಸಾರೆ ಸ್ತುತಿಸುವುದಕ್ಕೆ ನಮಗೆ ಮನಸ್ಸು ಬರಲಿಲ್ಲವೇನೋ. ಕರ್ತನೇ, ನನ್ನ ಪರಿಸ್ಥಿತಿ ಏನು, ಅವರಿಗೆ ಮಾಡಿದೆಯಲ್ಲ ನನಗೇನು ಮಾಡಿದೆ ಎಂಬುದಾಗಿ ನಾವು ಕೋಪಗೊಂಡವೋ ಏನೋ, ಮತ್ತೊಬ್ಬರಿಗೂ ವಿರುದ್ಧವಾಗಿ ನಾವು ಕೋಪಗೊಂಡವೋ ಏನೋ. ತಂದೆಯೇ, ಆ ರೀತಿಯಾಗಿ ನಡೆದಿದ್ದರೆ ನಾವು ಪಾಪಿಗಳಿಂದ ಅರಿಕೆ ಮಾಡುತ್ತೇವೆ. ನಮ್ಮನ್ನು ಕ್ಷಮಿಸಿರಿ, ಮನ್ನಿಸಿರಿ. ನಮ್ಮ ಸ್ಥಿತಿ ಹೇಗೆ ಬೇಕಾದರೂ ಇರಬಹುದು, ಇನ್ನು ನಮ್ಮ ಸ್ಥಿತಿ ಕೆಟ್ಟದಾಗಿ ಹೋಗಬಹುದು, ಮತ್ತೊಬ್ಬರ ಮೇಲೆ ಬರಬಹುದು, ಮತ್ತೊಬ್ಬರನ್ನ ಕರ್ತನೆಯನ್ನು ಆಸ್ವಾದಿಸಬಹುದು. ಆದರೆ ತಂದೆಯೇ, ಅವುಗಳನ್ನು ಕಂಡು ನಾವು ಸಂತೋಷಿಸಬೇಕು, ಮನಸಾರೆ ನಿಮ್ಮನ್ನು ಸ್ತುತಿಸಬೇಕು. ತಂದೆಯೇ, ಅವರನ್ನು ಹರಿಸಿ ಇನ್ನೂ ಚೆನ್ನಾಗಿರಿ ಎಂಬುದಾಗಿ ಬಯಸಬೇಕು. ಆದರೆ ನಮ್ಮ ವಿಷಯದಲ್ಲಿಯೂ ನಾವು ಕಾದಿರಬೇಕು. ಕರ್ತನು ನನ್ನನ್ನು ಮರೆತು ಹೋಗುವುದಿಲ್ಲ, ಕರ್ತನು ನನ್ನನ್ನು ಕೈ ಬಿಡುವುದಿಲ್ಲ. ಆತನು ನನಗೆ ಸಹಾಯ ಮಾಡುವನು. ತಕ್ಕ ಸಮಯದಲ್ಲಿ ನನ್ನನ್ನು ದೇವರು ಮೇಲಕ್ಕೆ ತರುವನು. ನನಗಾಗಿ ಮಾಡಬೇಕಾದ ಎಲ್ಲವನ್ನು ಕರ್ತನು ತಾನು ಮಾಡುವನೆಂಬುದಾಗಿ ತಂದೆಯೇ, ನಾವು ಇನ್ನೂ ನಿಮಗಾಗಿ ಕಾದಿದ್ದು ಪ್ರಾರ್ಥನೆಯಲ್ಲಿ ತಂದೆಯೇ ನಾವು ವಿಶ್ವಾಸದಿಂದ ಜೀವಿಸಬೇಕು. ಆದರೆ ಅದು ಬಿಟ್ಟು ನಿಮ್ಮ ಮೇಲೆ ಕೋಪಗೊಳ್ಳುವುದು, ಬೇರೆಯವರ ಮೇಲೆ ಕೋಪಗೊಳ್ಳುವುದು ತಂದೆಯೇ ನಾವು ಮಾಡಬಾರದು. ಅಂಡ ತಪ್ಪುಗಳನ್ನು ಮಾಡಿದರೆ ನಮ್ಮನ್ನು ಕ್ಷಮಿಸಿರಿ. ಯೇಸು ಕ್ರಿಸ್ತನ ರಕ್ತವು ನಮ್ಮ ಪಾಪಗಳನ್ನು ಪರಿಹರಿಸಲಿ ತಂದೆಯೇ. ಆದರೆ ನಿಮಗಾಗಿ ತಂದೆ ಕಾದಿರುವಂಥ, ತಂದೆ ಮತ್ತೊಬ್ಬರಿಗೆ ಒಳ್ಳೆಯದನ್ನು ನಡೆಯುವಾಗ ತಂದೆ ಮನಸ್ಸಾರೆ ಸಂತೋಷಪಟ್ಟು ಅವರನ್ನು ಹರಿಸುವಂಥ ಹೃದಯವನ್ನು ನಮ್ಮಲ್ಲಿ ಉಂಟು ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ಕಾಯಿನನು ಕೋಪಗೊಂಡನು. ನಮ್ಮಲ್ಲಿ ಎಂದಿಗೂ ಸಹ ಇಂಥ ಒಂದು ನಡವಳಿಕೆ ಕಂಡು ಬರಬಾರದು. ತಂದೆಯೇ, ನಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ. ನಿಮ್ಮ ಹಸ್ತದಲ್ಲಿ ತಂದೆಯೇ ನಮ್ಮನ್ನು ತಗ್ಗಿಸುತ್ತೇವೆ, ಒಪ್ಪಿಸಿಕೊಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.